Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 11.4 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಹೂಸ್ ರೇಡಿಯಸ್ ಈಸ್ ನಂಬರ್ 1 7 ಸೆಂಟಿಮೀಟರ್, ನಂಬರ್ 2 0.63 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ ಈ ಎಕ್ಸಸೈಸ್ ಅಲ್ಲಿ ಬರೋದು ವಾಲ್ಯೂಮ್ಸ್ ಬರ್ತವೆ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೆ ಫಸ್ಟ್ ಫಾರ್ಮುಲಾಸ್ ನಾವು ನೆನ್ಪಿಟ್ಕೊಳ್ಳೋಣ. 4/3 πr³. ಓಕೆ, ಅದೇ ರೀತಿ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಕೇಳಿದ್ರೆ ಇದ್ರ ಮುಂಚೆನೂ ಹೇಳಿದೀನಿ. ಹೆಮಿಸ್ಫಿಯರ್ ಏನೈತಿ ಇದರಲ್ಲಿ ಹಾಫ್ 2/3 πr³. ಓಕೆ, ಇವೆರಡು ಫಾರ್ಮುಲಾಸ್ ನಾವು ನೆನ್ಪಿಟ್ಕೊಂಡ್ರೆ ನಾವು ಈ ಎಕ್ಸಸೈಸ್ ಅಲ್ಲಿ ಈಸಿ ಆಗುತ್ತೆ ಮಾಡೋದು. ಓಕೆ, ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಇದೆ ಬರುತ್ತೆ ವಾಲ್ಯೂಮ್ಗೆ. ಸೊ 4/3 ಇಂಟು ಪೈ ಅಂದ್ರೆ 22/7. ಇನ್ನು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಕ್ಯೂಬ್ ಇರೋದ್ರಿಂದ 3 ಟೈಮ್ಸ್ ಹಾಕೋಬೇಕು. ಓಕೆ, ಈಗ ಕ್ಯಾನ್ಸಲೇಷನ್ ಹೋದ್ರೆ ಮಾಡೋಣ. ನೋಡಿ 7 1 7. ಸೊ ಏನ್ ಉಳಿಯುತ್ತೆ, 22 4 88 ಆಗುತ್ತಲ್ವಾ. 88 ಇಂಟು 7 7 49 ಅಪಾನ್ 3. ಈಗ ಮಲ್ಟಿಪ್ಲೈ ಮಾಡೋಣ. ನಾನಿಲ್ಲಿ ಈ ರೀತಿ ಹಾಕೊಂಡೆ ಅಂದ್ರೆ ಇಲ್ಲಿ ಸೇಮ್ ಇದ್ರೆ ನಮ್ಗೆ ಈಸಿ ಆಗುತ್ತಲ್ವಾ, ಅದಕ್ಕೆ 8 9 72, 7 carry 2 here, again 8 4 32 plus 7 39. ಈಗ ಅಗೇನ್ 8 ಇಂದನೇ ಮಾಡ್ಬೇಕಲ್ಲ, ನಾವು ಮಾಡೋದ್ ಬೇಕಾಗಿಲ್ಲ, ಇದು ಹಾಕ್ಬಿಟ್ರೆ ಆಯ್ತು. 3 9 2 2 11 13 4 ಇಷ್ಟು ಬಂತು. ಸೊ 4 3 1 2 ಅಪಾನ್ 3 ಬಂತು. ಈಗ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ 4 3 1 2 ನ 3 ಇಂದ ಡಿವೈಡ್ ಮಾಡೋಣ. 3 1 3, 1 remains, 3 take here, 3 4 12. Again 1 remains, take 1 here, 3 3 9. 2 remains, take 2 here, 3 7 21. 1 remains, take point here, 0. 3 3 9. ಅಗೇನ್ 1 ಹಿಂಗೆ ಬರ್ತಾನೆ ಇರುತ್ತೆ. ಸೊ ನಾವೇನ್ ಹೇಳ್ಬೋದು, 1437.3 ಅಂತ ಹೇಳ್ಬೋದು. ಇದನ್ನ ರಬ್ ಮಾಡ್ತೀನಿ ನಾನು. ಇದೇನಿದು ವಾಲ್ಯೂಮ್. ಸೊ ಹೀಗೆ 3 3 ಬರ್ತಾನೆ ಇರುತ್ತೆ. ಸೊ ಸ್ಟಾಪ್ ಮಾಡ್ಬೋದು. ಇದು ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಏನೇ ಇರ್ಲಿ ಅದಕ್ಕೆ ಕ್ಯೂಬ್ ಇಡಬೇಕು. ಓಕೆ, 1437.3 ಸೆಂಟಿಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಈಗ ಸೆಕೆಂಡ್ ಒನ್ ಮಾಡೋಣ. ಇದರಲ್ಲಿ ನೋಡಿ ಸೇಮ್ ಫಾರ್ಮುಲಾ ಇರುತ್ತೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತಂದ್ರೆ. ಸೊ ಡೈರೆಕ್ಟ್ ಹಾಕ್ತಾರೆ 4/3 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ ಏನ್ ಕೊಟ್ಟಿದ್ದಾರೆ 0.63 ಮೀಟರ್ ಅಂತ. ಸೊ 0.63 ಇಂಟು ಅಗೇನ್ 0.63. ಈಗ ಕ್ಯಾನ್ಸಲೇಷನ್ ಏನಾದ್ರು ಹೋದ್ರೆ ಮಾಡ್ಬೋದು. ನೋಡಿ 7 7 9 63 ಅಲ್ವಾ. ಸೊ ನೋಡಿ 7 1 7 9 ಅಂದ್ರೆ ಇಲ್ಲಿ ಪಾಯಿಂಟ್ ಇರೋದ್ರಿಂದ 0. ನೋಡಿ 0.09 ಹಾಕ್ಬೇಕು. ನೋಡಿ ಈ ರೀತಿ ಡಿವೈಡ್ ಮಾಡಿದ್ರೆ ನೋಡಿ ಪಾಯಿಂಟ್ ಇರೋದ್ರಿಂದ ನಾವು ಏನ್ ಮಾಡ್ತೀವಿ 0 ಪಾಯಿಂಟ್ ಇಡ್ತೀವಿ ಅಲ್ವಾ. ಸೊ 0 ಪಾಯಿಂಟ್ ಇಟ್ಟು ಇಲ್ಲಿ 6 ಇದೆ, ಹೋಗುತ್ತಾ, ಹೋಗಲ್ಲ. 7ಗಿಂತ 6 ಚಿಕ್ಕದು. ಸೊ ಇನ್ನೊಂದು 0 ಇಡ್ಬೇಕು. ಇನ್ನೊಂದು 0 ಇಟ್ಟರೆ ನಾವು ಈ 3 ತಗೋಬಹುದು. 7 9 63. ಸೊ ಏನ್ ಬರುತ್ತೆ 0.09 ಆಯ್ತು.
ಇದನ್ನ ರಬ್ ಮಾಡ್ತೀನಿ. ಇನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದಂದ್ರೆ ನೋಡಿ, 3 1s 3, 0.03. ಓಕೆ, ಈಗ ನೋಡಿ 22 4s 88 ಆಯ್ತು, ಇಂಟು 0.03 ಇಂಟು 0.63 ಇಂಟು 0.63. ಈಗ ಇವೆಲ್ಲ ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ ಅಂತೂ ಏನು ಉಳಿದಿಲ್ಲ. ಸೊ ಮಲ್ಟಿಪ್ಲೈ ಮಾಡೋಣ. ನೋಡಿ 63 ಇಂಟು 63 ಕೂಡ ಮಾಡ್ಬೋದು ನಾವು. ಆಮೇಲೆ ಪಾಯಿಂಟ್ ಇಡೋದು ನಾವು 4 ಡಿಜಿಟ್ಸ್ ಆದ್ಮೇಲೆ ಇಡಬೇಕು. ಓಕೆ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಈ ರೀತಿ ಮಾಡ್ತೀನಿ. 3 3s 9, 3 6s 18, 6 3s 18, 1 carry, 6 6s 36 plus 1 37. So 9, 8 plus 6 16, 1 carry, 7 plus 1 8, 8 plus 1 9, 3 here. ಈಗ ಪಾಯಿಂಟ್ ಎಲ್ಲಿದೆ? 1 2 3 4, 4 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ 1 2 3 4 ಇಲ್ಲಿ ಇಡ್ಬೇಕು ಪಾಯಿಂಟ್. ಪಾಯಿಂಟ್ ಇಲ್ಲಿ ಇಟ್ರೆ ಏನ್ ಬರಿಬೇಕು ನಾವು? 0 ಬರಿಬೇಕು. ಓಕೆ, ಸೊ ಏನ್ ಬರಿಬೇಕು? 88 ಇಂಟು 0.03 ಇಂಟು ಇದು ಬರಿಬೇಕು 0.3969. ಇದನ್ನ ಮತ್ತೆ ರಬ್ ಮಾಡ್ತೀನಿ. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಸೊ ನೋಡಿ 0.3969 ಇಂಟು ಬರೀ 3 ಇಂದ ಮಾಡ್ಬೋದು, ಆದ್ರೆ ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ. ಇಲ್ಲಿ ಎಲ್ಲ ಕೌಂಟ್ ಮಾಡಿ ನಾವು ಪಾಯಿಂಟ್ ಇಡ್ಬೇಕು. ಓಕೆ, ಸೊ 3 ಇಂದ ಮಾಡೋಣ. 3 9s 27, 3 6s 18 plus 2 20, 2 here, 3 9s again 27 plus 2 29, 3 3s 9, 9 plus 2 11, 3 0s 0, 1 here. ಓಕೆ, ಈಗ ಪಾಯಿಂಟ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ 4 ಡಿಜಿಟ್ಸ್ ಆದ್ಮೇಲೆ ಇದೆ. ನೋಡಿ ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. ಇಲ್ಲಂತೂ 4 ಡಿಜಿಟ್ಸ್ ಆದ್ಮೇಲೆ ಇದೆ, ಪ್ಲಸ್ 5 6 ಆದ್ಮೇಲೆ ಇಡ್ಬೇಕು. ಸೊ 1 2 3 4 5 6 ಅಂದ್ರೆ ಇಲ್ಲೊಂದು 0 ಇಡಿ, ಇಲ್ಲಿ ಇಡ್ಬೇಕು ಪಾಯಿಂಟ್. ನೋಡಿ 1 2 3 4 5 6 ಆದ್ಮೇಲೆ 0 ಇಟ್ವಿ. ಓಕೆ, ಇಲ್ಲಿ 0 ಇಡ್ಬೇಕು. ಸೊ ಏನ್ ಬರುತ್ತೆ? 0.01190.7 ಬಂತು. ಓಕೆ, ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಯಾವ್ದ್ರಿಂದ? ಇಂಟು 88 ಇಂದ. ನೋಡಿ 8 7s 56, 5 carry, 6 here, 8 0s 0, 5 ಹಾಗೆ ಬರೆಯೋಣ. 8 9s 72, 2 here, 7 carry, 8 1s 8, 8 plus 7 15, 1 carry here, 8 1s 8 plus 1 9, again 8 0s 0, again 8 0s 0. ಈಗ ಮತ್ತೆ 8 ಇಂದ ಮಾಡಿದ್ರೆ ಸೇಮ್ ಇದೇ ಬರುತ್ತೆ, ಆದ್ರೆ ನಾವು ಇಲ್ಲಿಂದ ಬರ್ಕೊಂತ ಹೋಗ್ಬೇಕು. ಬಹಳ ಡಿಜಿಟ್ಸ್ ಇದಾವಲ್ವಾ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಫಸ್ಟ್ ಏನಿದೆ? 6 5 2 5 9 0 0. ಸೊ 6 5 plus 6 11, 8 7 14, 9 plus 1 10, 1 carry here, 1 here. ಓಕೆ, ಇಲ್ಲಿ 0 ಎಷ್ಟು ಪಾಯಿಂಟ್ ಆದ್ಮೇಲೆ ಇದೆ? 6 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ. 1 2 3 4 5 6. ಸೊ ಇಲ್ಲಿನೂ ಹಾಗೆ ಇಡೋಣ. 1 2 3 4 5 6. ಓಕೆ, ಸೊ ಏನ್ ಬರುತ್ತೆ ಆನ್ಸರ್? 1.047816. ಏನಿದು? ವಾಲ್ಯೂಮ್. ಸೊ ವಾಲ್ಯೂಮ್ ಆಗಿರೋದ್ರಿಂದ ನಾವು ಯೂನಿಟ್ಸ್ ಏನಿದೆ? ಮೀಟರ್ ಇದೆ. ಸೊ ಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ. ಇದು ಕ್ಯಾಲ್ಕುಲೇಷನ್ ನೀಟಾಗಿ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಷ್ಟು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್ ಬೈ ಎ ಸಾಲಿಡ್ ಸ್ಪೆರಿಕಲ್ ಬಾಲ್ ಆಫ್ ಡಯಾಮೀಟರ್ ನಂಬರ್ 1 28 ಸೆಂಟಿಮೀಟರ್, ನಂಬರ್ 2 0.21 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ಪೆರಿಕಲ್ ಬಾಲ್ ಅಂದ್ರೆ ಸ್ಪಿಯರ್ ಅಂತಾನೆ ಅರ್ಥ ಆಯ್ತಲ್ವಾ. ಸೊ ಸ್ಪಿಯರ್ ಇರೋ ಶೇಪ್ ಅಲ್ಲಿರೋ ಬಾಲ್ ಅಲ್ಲಿ
ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್, ಎಷ್ಟು ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಡಯಾಮೀಟರ್ ಕೊಟ್ಟಿದ್ದಾರೆ, ನಮಗೆ ಫಾರ್ಮುಲಾದಲ್ಲಿ ರೇಡಿಯಸ್ ಇರೋದ್ರಿಂದ ನಮಗೆ ರೇಡಿಯಸ್ ಬೇಕು. ಸೊ ಆ ರೇಡಿಯಸ್ ಇಸ್ ಡಯಾಮೀಟರ್ ಅಪಾನ್ 2 ಹಾಕೋಬೇಕು. ಡಯಾಮೀಟರ್ 28 ಇದ್ರೆ ಅಪಾನ್ 2 ಕ್ಯಾನ್ಸಲೇಷನ್ ಮಾಡಿದ್ರೆ 14 ಆಯ್ತು. ಸೊ ರೇಡಿಯಸ್ ಇಸ್ 14 ಸೆಂಟಿಮೀಟರ್. ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ಸ್ಪಿಯರ್ 4/3 pi r ಕ್ಯೂಬ್ ಅಲ್ವಾ? ಸೊ 4/3 ಹಾಗೆ ಇಡೋಣ. ಪೈ ಅಂದ್ರೆ 22/7. ರೇಡಿಯಸ್ ಎಷ್ಟು ಬಂತು? 14 ಇಂಟು 14 ಇಂಟು 14. ಯಾಕೆ ಕ್ಯೂಬ್ ಇರೋದ್ರಿಂದ 3 ಟೈಮ್ಸ್ ಹಾಕೋಬೇಕು. ಈಗ ಕ್ಯಾನ್ಸಲೇಷನ್ ನೋಡ್ರೆ ಕ್ಯಾನ್ಸಲೇಷನ್ ಮಾಡಿ ನೋಡಿ. 7 1 7, 2 ಇನ್ನು ಹೋಗುತ್ತಾ? ಹೋಗಲ್ಲ. ಸೊ ಮಲ್ಟಿಪ್ಲೈ ಮಾಡೋಣ. 22 4 88 ಆಯ್ತು. ಇಂಟು 14 ಸ್ಕ್ವೇರ್. 14 ಇಂಟು 14 ನನಗೆ ಗೊತ್ತು, ಬರಿತೀನಿ 196 ಅಂತ. ಇಂಟು 2 ಅಪಾನ್ 3. ಈಗ ಮತ್ತೆ ಮಲ್ಟಿಪ್ಲೈ ಮಾಡ್ಬೇಕು ಇವೆಲ್ಲ. ಓಕೆ ನೋಡಿ, ಫಸ್ಟ್ ಇವೆರಡು ಮಾಡೋಣ. 196 ಇಂಟು 2. 2 6 12, 2 9 18 ಪ್ಲಸ್ 1 19, 2 1 2 3. ಇನ್ನು ಇಂಟು 88 ಮಾಡಬೇಕು. ಈಗ 88 ಇಂದ ಮಲ್ಟಿಪ್ಲೈ ಮಾಡೋಣ. 8 2 16, 1 ಕ್ಯಾರಿ 6 here, again 8 9 72 plus 1 73. 8 3 24 plus 7. 24 plus 7 ಎಷ್ಟಾಯಿತು? 31. ಈಗ ಮತ್ತೆ 8 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಇಲ್ಲಿಂದ ಹಾಕೊಂಡು ತಗೋಣ. 6 3 1 3. 6 6 plus 3 9, 3 plus 1 4, again 4 3. ಓಕೆ, ಏನ್ ಬಂತು? 3 4 4 9 6 ಅಪಾನ್ 3 ಬಂತು ಅಲ್ವಾ? ಈಗ ಡಿವೈಡ್ ಮಾಡೋಣ. ಇದರಲ್ಲಿ ಕ್ಯಾಲ್ಕುಲೇಷನ್ ಇದೆ. ಕ್ಯಾಲ್ಕುಲೇಷನು ಹುಷಾರಾಗಿ ಮಾಡಬೇಕು. ಸ್ವಲ್ಪನೂ ಮಿಸ್ಟೇಕ್ ಮಾಡಿದ್ರೆ ಆನ್ಸರ್ ಎಲ್ಲ ರಾಂಗ್ ಆಗುತ್ತೆ. ಸೊ ನೋಡಿ, ಡಿವೈಡ್ ಮಾಡೋಣ. 3 ಇಂದ 3 4 4 9 6. So 3 1s 3, 0, take 4 here, again 3 1s 3, 1 remains, again take 4 here, 3 4s 12, 2 remains, take 9 here, again 3 9s 27, 2 remains, take 6 here, again 3 8s 24, 2 remains, point idri, ಇಲ್ಲಿ 0 ತಗೊಳ್ಳಿ, 3 6 18, 2 ರಿಮೇನ್ಸ್, ಮತ್ತೆ 0 ತಗೊಂಡ್ರು ಮತ್ತೆ 3 6 ಹಂಗೆ 2 ಉಳಿತಾನೆ ಹೋಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೋದು? 11498.6. ಓಕೆ, ಇದನ್ನೇ ಇಡ್ಬೋದು. ಇದು ಏನಾಗಿರೋದು? ವಾಲ್ಯೂಮ್ ಆಗಿರೋದ್ರಿಂದ ಏನಿದೆ? ಯೂನಿಟ್ಸ್ ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬಹುದು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್? ಈಗ ಇದರಲ್ಲೇ ಪಾರ್ಟ್ 2 ಮಾಡಿ ನೋಡಿ. ಇದರಲ್ಲೇ ಪಾರ್ಟ್ 2 ಏನ್ ಕೊಟ್ಟಿದ್ದಾರೆ? 0.21 ಮೀಟರ್ ಅಂತ ಕೊಟ್ಟಿದ್ದಾರೆ ಡಯಾಮೀಟರ್. ಸೊ ರೇಡಿಯಸ್ ಬೇಕಲ್ವಾ ನಮಗೆ? ಸೊ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಿ ಅಪಾನ್ 2. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 0.21 ಅಪಾನ್ 2. ನಾನಿಲ್ಲಿ ಡೆಸಿಮಲ್ ತೆಗಿತೀನಿ. ಸೊ ಡೆಸಿಮಲ್ ತೆಗೆದ್ರೆ 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ ಪಾಯಿಂಟ್. ಸೊ 21 ಅಪಾನ್ 2 zeros ಹಾಕೊಳ್ತೀನಿ. ಓಕೆ, ಈಗ ಹಾಗೆ ಇರ್ಲಿ ಅದು. ಈಗ ನೋಡಿ, ಫಾರ್ಮುಲಾ ಅದೇ ಬರುತ್ತೆ. 4/3 pi r ಕ್ಯೂಬ್. ಸೊ 4/3 ಹಾಗೆ ಇಡೋಣ. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟು ಬಂತು? 21/200 ಇಂಟು 21/200 ಇಂಟು 21/200. 3 ಟೈಮ್ಸ್ ಹಾಕೋಬೇಕು ಕ್ಯೂಬ್ ಇರೋದ್ರಿಂದ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೋ ಮಾಡಿ. 7 1s 7, 3s. ಇನ್ನು ಈ 3 1s 3 ಹೋಯ್ತು. ಇನ್ನೇನು ಉಳಿತು? ಈಗ ಮತ್ತೆ ಹೋಗುತ್ತಾ? ಹೋಗುತ್ತೆ ನೋಡಿ. 4 1s 4, 5s 20, 0, 50s. ಇನ್ನು ಇಲ್ಲಿ ಹೋಗುತ್ತೆ ನೋಡಿ. 2 11s 2, 25s.
ಮತ್ತೆ ಹೋಗುತ್ತಾ ಹೋಗಲ್ಲ. ಸೊ ಮೇಲೆ ಏನು ಉಳಿತು 11 ಇಂಟು 21 ಇಂಟು 21 ಉಳಿತು. ಕೆಳಗಡೆ 25 ಇಂಟು 200 ಇಂಟು 200 ಉಳಿತು. ಓಕೆ, ಈಗ ಮೇಲೆದು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 21 ಇಂಟು 21, 21 1 21, 21 2 42 ಪ್ಲಸ್ 2 44. ಸೊ ಇಂಟು 11 ಮಾಡೋಣ. 11 1 11, 11 4 44 ಪ್ಲಸ್ 1 45, 11 4 44 ಪ್ಲಸ್ 4 48. ಸೊ ಏನು ಬರುತ್ತೆ 4851 ಅಪಾನ್ 25 ಇಂಟು, ನೋಡಿ ಇಲ್ಲಿ 200 ಇಂಟು 200 ಇದೆ ಅಲ್ವಾ, 2 2s ಏನಾಯ್ತು 4 ಆಯ್ತು. ಇಲ್ಲಿ 2 zeros, ಇಲ್ಲಿ 2 zeros, 4 zeros ಇಡ್ತೀವಿ ನಾವು. ಓಕೆ, ನೋಡಿ ಈಸಿಯಾಗಿ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ 4851 ಅಪಾನ್ 25 4s ಏನಾಗುತ್ತೆ 100. ಸೊ 100 ಬರ್ದೆ. ಇಲ್ಲಿ ಎಷ್ಟು zeros ಇದೆ 4 zeros, ಹಾಗೆ ಇಡೋಣ. ಓಕೆ, ಈಗ ಇದೇನಿದು ವಾಲ್ಯೂಮ್ ಇದೆ. ಈಗ ನೋಡಿ ಕೆಳಗಡೆ ಬರೀ zeros ಇದೆ, 1 ಇದು zeros ಇದೆ. ನಾನು ಡೆಸಿಮಲ್ ತಗೋಬಹುದಲ್ವಾ ಮೇಲೆ. ಸೊ ಎಷ್ಟು zeros ಇದಾವೆ ಮೇಲೆ ಅಷ್ಟು ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ. 1 2 3 4 5 6 zeros ಇದೆ. ಸೊ 6 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ನೋಡಿ 1 5 8 4 ಇದೆ ಅಲ್ವಾ, 485. 6 ಡಿಜಿಟ್ಸ್ ಇದೆ. 1 2 3 4 5 6 ಆದ್ಮೇಲೆ ಪಾಯಿಂಟ್ ಇಡಬೇಕು. ಇನ್ನು ಇಲ್ಲಿ ಒಂದು 0 ಇಡಬೇಕು. ಸೊ ದಿಸ್ ಇಸ್ ದ ಆನ್ಸರ್. ವಾಲ್ಯೂಮ್ ಇರೋದ್ರಿಂದ, ಮೀಟರ್ ಇರೋದ್ರಿಂದ ನಾವು ಮೀಟರ್ ಕ್ಯೂಬ್ ಅಂತ ಇಡೋಣ. ದಿಸ್ ಇಸ್ ದ ಆನ್ಸರ್ 0.004851 ಮೀಟರ್ ಕ್ಯೂಬ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ದ ಡಯಾಮೀಟರ್ ಆಫ್ ಎ ಮೆಟಾಲಿಕ್ ಬಾಲ್ ಈಸ್ 4.2 centimeter. What is the mass of the ball if the density of the metal is 8.9 gram per centimeter cube ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಮೆಟಾಲಿಕ್ ಬಾಲ್ ಇದೆ. ಆ ಬಾಲ್ ಡಯಾಮೀಟರ್ ಕೊಟ್ಟಿದ್ದಾರೆ 4.2 centimeter ಅಂತ. ಇನ್ನು ಏನ್ ಕೇಳಿದ್ದಾರೆ, ಮಾಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ವಾಟ್ ಈಸ್ ದ ಮಾಸ್ ಆಫ್ ದ ಬಾಲ್ ಇಫ್ ದ ಡೆನ್ಸಿಟಿ ಆಫ್ ದ ಬಾಲ್ ಆಫ್ ದ ಮೆಟಲ್ ಈಸ್ 8.9 ಗ್ರಾಮ್. ಅಂದ್ರೆ ಇಲ್ಲಿ ನೋಡಿ ಸೈನ್ಸ್ ಅಲ್ಲಿ ನಾವು ಓದಿದೀವಿ ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಇಲ್ಲಿ ಮಾಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಡೆನ್ಸಿಟಿ ಅವ್ರು ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಔಟ್ ಮಾಡಬೇಕು, ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ವಾಲ್ಯೂಮ್ ಇಂಟು ಮಲ್ಟಿಪ್ಲೈ ಮಾಡಬೇಕು ಡೆನ್ಸಿಟಿ ಜೊತೆ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಾಸ್ ಬರುತ್ತೆ. ಓಕೆ, ನಮಗೆ ವಾಲ್ಯೂಮ್ ಫಾರ್ಮುಲಾ ನಲ್ಲಿ ರೇಡಿಯಸ್ ಇದೆ ಕಾರಣ ನಾವು ಡಯಾಮೀಟರ್ ನ ರೇಡಿಯಸ್ ಮಾಡ್ಕೊಳ್ಳೋಣ. ಫಸ್ಟ್ 4 ಡಯಾಮೀಟರ್ ಎಷ್ಟಿದೆ 4.2 centimeter. ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಅಪಾನ್ 2. ಡಯಾಮೀಟರ್ ಹಾಫ್ ಇರುತ್ತೆ. ಸೊ 4.2 ಅಪಾನ್ 2. ಓಕೆ, ಈಗ ಡೆಸಿಮಲ್ ತೆಗಿತೀನಿ. ತೆಗೆದ್ರೆ 1 ಡಿಜಿಟ್ ಆದ್ಮೇಲೆ ಇದೆ. ಸೊ 1 0 ಹಾಕ್ತೀನಿ. ಓಕೆ, ಕ್ಯಾನ್ಸಲೇಷನ್ ಮಾಡೋಣ. 2 10s 2 21s. ಸೊ ಏನ್ ಬರುತ್ತೆ R ಇಸ್ ಈಕ್ವಲ್ಸ್ ಟು 21 ಅಪಾನ್ 10 ಬಂತು. ಓಕೆ, ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್, ನೋಡಿ ಬಾಲ್ ಅಂತ ಇದೆ ಅಲ್ವಾ, ಬಾಲ್ ಅಂದ್ರೆ ಸ್ಪಿಯರ್ ಅಂತ ಅರ್ಥ ಆಯ್ತು. ಸೊ ನಾವೇನ್ ಬರಿಬೇಕು, ವಾಲ್ಯೂಮ್ ಆಫ್ ಬಾಲ್ ಅಂತ ಬರೀರಿ, ಇಲ್ಲಾಂದ್ರೆ ಸ್ಪಿಯರ್ ಅಂತಾದ್ರೂ ಬರೀರಿ. ಓಕೆ, ವಾಲ್ಯೂಮ್ ಆಫ್ ಬಾಲ್ ಇಸ್ ಈಕ್ವಲ್ಸ್ ಟು 4/3 πr³. ಓಕೆ, ಈಗ ನೋಡಿ 4/3 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ ಎಷ್ಟಿದೆ 21/10 ಇಂಟು 21/10 ಇಂಟು 21/10. ಕ್ಯೂಬ್ ಇರೋದ್ರಿಂದ 3 ಟೈಮ್ಸ್ ಹಾಕೋಬೇಕು. ಈಗ ಏನೇನ್ ಕ್ಯಾನ್ಸಲೇಷನ್ ಹೋಗ್ತವೆ ನೋಡೋಣ. ನೋಡಿ 7 1s 7 3s 3 1s 3 ಹೋಯ್ತು ಅಲ್ವಾ.
ಈಗ ಹೀಗೂ ಹಾಗೆ ಇರಲಿ. ಓಕೆ, ನಮಗೆ ಡೆಸಿಮಲ್ ಇಡೋದಕ್ಕೆ ಯೂಸ್ ಆಗುತ್ತೆ. 22 ಇಂಟು 4 ಅಂದರೆ 88 ಆಯಿತು, ಇಂಟು 21 ಇಂಟು 21 ಅಪಾನ್ 10 ಇಂಟು 10 ಇಂಟು 10 ಅಂದರೆ 3 zeros ಬರ್ತವೆ, 3000 ಆಯಿತು. ಓಕೆ, ಈಗ ಫಸ್ಟು 21 ಇಂಟು 21 ಮಾಡಿ. 21 1 21, 22 2 42 ಪ್ಲಸ್ 2 44. ಸೊ 441 ಬಂತು, ಇಂಟು 88 ಮಾಡೋಣ. 88 ನೋಡಿ, 8 1 8, 8 4 32, ಅಗೇನ್ 8 4 32 ಪ್ಲಸ್ 3 35. ಮತ್ತೆ 8 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಇಲ್ಲಿಂದ ಹಾಕೊಂಡು ಹೋಗೋಣ. 8 2 5 3 ಇವೇ ನಂಬರ್ಸ್ನ ಇಲ್ಲಿಂದ ಹಾಕೊಂಡು ಹೋಗ್ಬೇಕು. 8 10 1 ಕ್ಯಾರಿ, 8 ಅಗೇನ್ 3 ಹಿಯರ್. ಓಕೆ, ಏನ್ ಬಂತು ನಮಗೆ? 3 8 8 0 8 ಬಂತು. ಓಕೆ, ಇದನ್ನ ರಬ್ ಮಾಡಿ. ಅಪಾನ್ 1000. ಈಗ ಇದೇನಿದು? ವಾಲ್ಯೂಮ್. ಈಗ ನೋಡಿ, ಇಲ್ಲಿ 3 zeros ಇದೆ. ನಾನು ಈ 3 zeros ತೆಗಿಬೇಕಂದ್ರೆ ನನ್ನ ಮೇಲೆ ಏನ್ ಮಾಡ್ಬೋದು? ಪಾಯಿಂಟ್ ಇಡ್ಬೋದು ಅಲ್ವಾ? ಡೆಸಿಮಲ್ ಅಲ್ಲಿ ಬರಿಬೋದು. 3 zeros ಇದ್ರೆ ನಾನು ಎಲ್ಲಿ ಪಾಯಿಂಟ್ ಇಡ್ಬೇಕು? 3 digits ಆದ್ಮೇಲೆ ಇಡ್ಬೇಕು. 1 2 3 ಇಲ್ಲಿ ಇಡ್ಬೇಕಾಗತ್ತೆ. ಸೊ ಇಲ್ಲಿ ಬರೀತೀನಿ ನಾನು 38.808. ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಓಕೆ, ಇದನ್ನೇ ಈ ಫಾರ್ಮ್ ಅಲ್ಲಿ ಬರ್ತಿದ್ದೀನಿ. ಓಕೆ, ದಿಸ್ ಇಸ್ ದ ವಾಲ್ಯೂಮ್. ಈಗ ನಮ್ಗೆ ಏನ್ ಬೇಕು? ಮಾಸ್ ಬೇಕು. ಮಾಸ್ ಅಂದ್ರೆ ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಎಷ್ಟಿದೆ? 8.9 ಇದೆ, ಇಂಟು ಸೇಮ್ ವಾಲ್ಯೂಮ್ 38.808. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ದೊಡ್ಡ ನಂಬರ್ ಇದ್ರೆ ಬರಲ್ವಲ್ಲ, ನಾವು ಈ ರೀತಿ ಹಾಕೊಳ್ಳೋಣ. ಇಂಟು 8.9. ಪಾಯಿಂಟ್ಸ್ನ ಆಮೇಲೆ ಇಡೋದು, ಫಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಕೊಂತ ಹೋಗೋದು. ನೋಡಿ, 9 8 72, 9 0 0, 7 here, again 9 8 72, again 9 8 72 plus 7 79, again 9 3 27, 27 plus 7 34. So 1 plus 8 8 64, 6 carry, 8 0 0 6 here, 8 8 again 64, 6 carry, again 8 8 64 plus 6 70, 7 carry, 8 3 24 plus 7, 24 plus 7 31. So add ಮಾಡೋಣ. 2 11 9 13 5 4 3 ಬಂತು. ಸೊ ನಾವು ಏನು ಹೇಳ್ಬೋದು? ಮಾಸ್ ಇಸ್ ಈಕ್ವಲ್ಸ್ ಟು ಪಾಯಿಂಟ್. ನೋಡಿ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇಲ್ಲಿ ಇದೆ, ಇಲ್ಲಿ 3 ಡಿಜಿಟ್ಸ್ ಆದ್ಮೇಲೆ ಇದೆ, ಅಂದ್ರೆ 4 ಡಿಜಿಟ್ಸ್ ಆದ್ಮೇಲೆ ಇಡಬೇಕು. ಸೊ 1 2 3 4 ಇಲ್ಲಿ ಬರುತ್ತೆ. ಸೊ 3 4 5.3912. ಓಕೆ, ಇದನ್ನ ನಾನು ರಬ್ ಮಾಡ್ತೀನಿ. ಇದು ಮಾಸ್ ಆಗಿರೋದ್ ಕಾರಣ ನಾವು ಯೂನಿಟ್ಸ್ ಗ್ರಾಮ್ಸ್ ಅಲ್ಲಿ ಇಡಬೇಕು. ಓಕೆ, ದಿಸ್ ಇಸ್ ದ ಆನ್ಸರ್. ಫೈನ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ವಾಟ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್ ಈಸ್ ದ ವಾಲ್ಯೂಮ್ ಆಫ್ ದ ಮೂನ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, ಇದು ಸಪೋಸ್ ಇದು ಮೂನ್ ಅನ್ಕೊಳ್ಳಿ, ಇದು ಅರ್ತ್ ಅನ್ಕೊಳ್ಳಿ. ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್ ಅಂತ. ಅಂದ್ರೆ ಇದು ಡಯಾಮೀಟರ್ ಆಫ್ ದ ಅರ್ತ್ 4 ಇದ್ರೆ ಡಯಾಮೀಟರ್ ಆಫ್ ದ ಮೂನ್ ಎಷ್ಟಿರತ್ತೆ? 1 ಇರತ್ತೆ. ಅವರೇ ಕೊಟ್ಟಿದ್ದಾರೆ ಅಪ್ರಾಕ್ಸಿಮೇಟ್ಲಿ 1/4 ಇದೆ ಅಂತ. ಅಂದ್ರೆ ಇದು 1/4 ಅಂದ್ರೆ 1 ಆಯ್ತಲ್ವಾ? ಸೊ ಆ ರೀತಿ ಕೊಟ್ಟಿದ್ದಾರೆ. ಅವ್ರು ಏನ್ ಕೇಳಿದ್ದಾರೆ? ವಾಟ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್. ಈ ಅರ್ತ್ ಏನಿದೆ ಅಲ್ಲ, ಎಷ್ಟು
ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್ ಇಸ್ ದ ವಾಲ್ಯೂಮ್ ಆಫ್ ದ ಮೂನ್ ಅಂತ, ಅಂದ್ರೆ ರೇಷಿಯೋನೇ ಕೇಳ್ದಂಗೆ. ಓಕೆ, ಸೊ ನಾವು ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ಏನಂತ? ಲೆಟ್ ದ ಡಯಾಮೀಟರ್ ಆಫ್ ದ ಅರ್ತ್ ಬಿ ಡಿ ಅಂತ. ಓಕೆ, ದೆನ್ ಡಯಾಮೀಟರ್ ಆಫ್ ದ ಮೂನ್ ಎಷ್ಟಿರತ್ತೆ? 1/4 ಅಂತ ಅವ್ರು ಹೇಳಿದಾರಲ್ವಾ, ಸೊ D/4 ಇರುತ್ತೆ ಅಲ್ವಾ. ಸೊ ಈಗ ನೋಡಿ, ಇದು ಡಯಾಮೀಟರ್ ಆಯ್ತು. ನಮ್ಗೆ ಬೇಕಾಗಿರೋದು ಫಾರ್ಮುಲಾನಲ್ಲಿ ಇರೋದು ರೇಡಿಯಸ್. ಇದು ರಬ್ ಮಾಡ್ತೀನಿ, ಇದು ಇಲ್ಲಿ ಮಾಡ್ತೀನಿ. ನೋಡಿ, ನಮ್ಗೆ ರೇಡಿಯಸ್ ಬೇಕಲ್ವಾ ಫಾರ್ಮುಲಾದಲ್ಲಿ. ಸೊ ನಾವು ಡಯಾಮೀಟರ್ ಆಫ್ ದ ಅರ್ತ್ ಡಿ ಅಂತ ಇಟ್ಕೊಂಡ್ರೆ ರೇಡಿಯಸ್ ಏನಾಗತ್ತೆ? ಕ್ಯಾಪಿಟಲ್ ಆರ್ ಅಂತ ಇಟ್ಕೊಳ್ಳೋಣ, D/2 ಆಗುತ್ತೆ. ಓಕೆ, ಅದೇ ರೀತಿ ಡಯಾಮೀಟರ್ ಆಫ್ ದ ಮೂನ್ ಏನಾಗುತ್ತೆ? ನಾವು ಸ್ಮಾಲ್ ಆರ್ ಅಂತ ಇಟ್ಕೊಳ್ಳೋಣ, ಡಯಾಮೀಟರ್ ಅಪಾನ್ ಆಲ್ರೆಡಿ 4 ಇದೆ, ಇಂಟು 1/2 ಹಾಕೋಬೇಕು, ಯಾಕಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್. ಓಕೆ, ಸೊ ನಮ್ಗೇನ್ ಮಾಡೋದಿದೆ? ವಾಲ್ಯೂಮ್ ಆಫ್ ದ ಮೂನ್ ಅಪಾನ್ ವಾಲ್ಯೂಮ್ ಆಫ್ ದ ಅರ್ತ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಮೂನ್ ಅಂದ್ರೆ ಫಾರ್ಮುಲಾ ಏನಿದೆ? 4/3 πr³. ಅದೇ ರೀತಿ ವಾಲ್ಯೂಮ್ ಆಫ್ ದ ಅರ್ತ್ ಏನಿದೆ? ಫಾರ್ಮುಲಾ ಸೇಮ್, 4/3 πr. ನಾವು ರೇಡಿಯಸ್ ಕ್ಯಾಪಿಟಲ್ ಆರ್ ಇಟ್ಕೊಂಡಿರೋದ್ರಿಂದ ಕ್ಯಾಪಿಟಲ್ R³ ಅಂತ ಬರೆಯೋಣ. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ ಆಗುತ್ತಲ್ವ, 4/3 4/3 ಸೇಮ್ ಇದೆ, ಪೈನು ಸೇಮ್ ಇದೆ. ಸೊ ಏನ್ ಉಳಿತು? R³ ಅಪಾನ್ ಕ್ಯಾಪಿಟಲ್ R³ ಉಳಿತು. ನೋಡಿ, ಈಗ ಸ್ಮಾಲ್ R³ ಅಪಾನ್ ಕ್ಯಾಪಿಟಲ್ R³. ಸ್ಮಾಲ್ ಆರ್ ಅಂದ್ರೆ ಮೂನಿಂದ ರೇಡಿಯಸ್. ಸೊ ಮೂನಿನ ರೇಡಿಯಸ್ ಏನ್ ಬಂದಿದೆ? D/8 ಹೋಲ್ ಕ್ಯೂಬ್ ಅಪಾನ್ ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಅಂದ್ರೆ ಅರ್ಥನ್ ರೇಡಿಯಸ್ ಎಷ್ಟಿದೆ? D/2 ಹೋಲ್ ಕ್ಯೂಬ್ ಅಲ್ವಾ. ಇದಕ್ಕೆ ಕ್ಯೂಬ್ ಇರೋದ್ರಿಂದ ನಾನು ಅದೇ ರೀತಿ ಬರ್ಕೊಂಡಿದ್ದೀನಿ. ಸೊ ಏನಾಗತ್ತೆ ನೋಡಿ, ಇದು ಕ್ಯೂಬ್ ಇದಕ್ಕೆ ಮಾಡಿದ್ರೆ ನೋಡಿ, D³/8³ ಆಯ್ತು, ಅಪಾನ್ ಇಲ್ಲಿನು D³/2³ ಅಂದ್ರೂ ಒಂದೇ, 8 ಬರೆಯೋದ್ರು ಒಂದೇ. ಓಕೆ, ಈಗ ನೋಡಿ D³/8³ ಬರ್ದೆ. ಇದನ್ನ ನ್ಯೂಮರೇಟರ್ ತಗೊಂಡ್ರೆ ಏನಾಗತ್ತೆ? ರೆಸಿಪ್ರೋಕಲ್ ಆಗತ್ತೆ. ಸೊ 2³ ಅಂದ್ರೆ 8 ಆಯ್ತು, ಅಪಾನ್ D³ ಅಲ್ವಾ. ಈಗ ನೋಡಿ, D³ ಕ್ಯಾನ್ಸಲ್ ಆಯ್ತು, ಇಲ್ಲಿ 8 ಕ್ಯಾನ್ಸಲ್ ಆಯ್ತು. ನೋಡಿ, ಇಲ್ಲಿ 8³ ಇದೆ ಅಲ್ವಾ. ಸೊ ಇಲ್ಲಿ ಬರೀತೀನಿ, 1/8 ಇಂಟು 8 ಇಂಟು 8 ಇಂಟು 8 ಇದೆ ಅಲ್ವಾ. ಈಗ 8 1 8 ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿಯತ್ತೆ? 1 ಇಂಟು 1 1 ಉಳಿತು, ಕೆಳಗಡೆ 8 8 64 ಉಳಿತು. ಸೊ ದಿಸ್ ಇಸ್ ದ ಆನ್ಸರ್. ಏನಿದು? ವಾಲ್ಯೂಮ್ ಆಫ್ ಮೂನ್ ಅಪಾನ್ ವಾಲ್ಯೂಮ್ ಆಫ್ ಅರ್ತ್ ಈಸ್ 1/64. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, 5th ಒನ್ ಏನ್ ಕೊಟ್ಟಿದ್ದಾರೆ? ಹೌ ಮೆನಿ ಲೀಟರ್ಸ್ ಆಫ್ ದ ಮಿಲ್ಕ್ ಕ್ಯಾನ್ ಎ ಹೆಮಿಸ್ಫೆರಿಕಲ್ ಬೌಲ್ ಆಫ್ ಡಯಾಮೀಟರ್ 10.5 ಸೆಂಟಿಮೀಟರ್ ಹೋಲ್ಡ್ ಅಂತ ಕೇಳಿದ್ದಾರೆ. ಈ ರೀತಿ ಹೆಮಿಸ್ಫೆರಿಕಲ್ ಬೌಲ್ ಇದೆ, ಅದರಲ್ಲಿ ಎಷ್ಟು ಲೀಟರ್ಸ್ ಆಫ್ ಮಿಲ್ಕ್ ಕ್ಯಾನ್ ಹೋಲ್ಡ್ ಅಂತ ಕೇಳಿದ್ದಾರೆ. ಇದರದ್ದು ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 10.5 ಸೆಂಟಿಮೀಟರ್. ಫಸ್ಟ್ ನಾವೇನ್ ಮಾಡ್ಬೇಕು? ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕು, ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್. ಆಮೇಲೆ ನಾವು ಲೀಟರ್ಸ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಬರುತ್ತೆ. ಸೊ ಡಯಾಮೀಟರ್ ಕೊಟ್ಟಿದ್ರೆ ನಮ್ಗೆ ಫಾರ್ಮುಲಾದಲ್ಲಿರೋದು ರೇಡಿಯಸ್ ಅಲ್ವಾ. ಸೊ ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಡಯಾಮೀಟರ್ ಹಾಫ್ ಇರುತ್ತೆ, ಡಯಾಮೀಟರ್ ಎಷ್ಟಿದೆ? 10.5 ಇದೆ, ಅಪಾನ್ 2 ಹಾಕೋಬೇಕು. ಇಲ್ಲಿ ನಾನು ಡೆಸಿಮಲ್ ತೆಗಿತೀನಿ, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ 10 ಹಾಕೊಳ್ತೀನಿ. ಈಗ ಕ್ಯಾನ್ಸಲೇಷನ್ ಆಗುತ್ತೆ, 5 21 5 4. ಸೊ ರೇಡಿಯಸ್ ಎಷ್ಟು ಬಂತು? 21/4 ಬಂತು.
ಸೊ ನಾವು ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು? 2/3 ಪೈ ಆರ್ ಕ್ಯೂಬ್. ಓಕೆ, ಈಗ ನೋಡಿ ಇಲ್ಲಿ ಹಾಕ್ತೀನಿ. 2/3 ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ ನಮ್ಗೆ ಎಷ್ಟು ಬಂದಿದೆ? 21/4 ಬಂದಿದೆ. 3 ಟೈಮ್ಸ್ ಹಾಕ್ಬೇಕು, ಯಾಕೆ? ಕ್ಯೂಬ್ ಇರೋದ್ರಿಂದ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ, 7 1s 7 3s 3 1s 3. ಸೊ 2 1s 2 2s ಅಗೇನ್ 2 1s 2 11s. ಸೊ ಇನ್ನು ಕ್ಯಾನ್ಸಲ್ ಹೋಗಲ್ಲ. ಸೊ ಏನೇನು ಉಳಿತು? 11 ಇಂಟು 21 ಇಂಟು 21 ಅಪಾನ್ 4 4s 16 ಅಷ್ಟೇ ಡಿನಾಮಿನೇಟರ್ ಅಲ್ಲಿ ಉಳಿದಿದೆ. ಈಗ ಮಲ್ಟಿಪ್ಲೈ ಮಾಡೋಣ. 21 ಇಂಟು 21 ಈಗ ತಾನೇ ಮಾಡಿದ್ವಿ. 21 ಇಂಟು 21 1s 21, 21 2s 42 ಪ್ಲಸ್ 4 2 44 ಇಂಟು 11 ಇಂದ ಮಾಡೋಣ. 11 1s 11, 11 4s 44 plus 1 45, again 11 4s 44 plus 4 48. ಸೊ ಏನ್ ಬಂತು? 4851 ಅಪಾನ್ 16 ಬಂತು. ಈಗ ಡಿವೈಡ್ ಮಾಡೋಣ. ನೋಡಿ, 4851 16 ಇಂದ ಡಿವೈಡ್ ಮಾಡೋಣ. 16 3s 48, 0 5 ತಗೊಳ್ಳಿ. 16 ಗಿಂತ 5 ಚಿಕ್ಕದಾಯ್ತು. ಸೊ 0 ಹಾಕೋಣ, 1 ತಗೊಳ್ಳೋಣ. ಈಗ ನೋಡಿ, ಅಗೇನ್ 16 3s 48. ಈಗ 3 ಉಳಿಯುತ್ತೆ. ಈಗ ಪಾಯಿಂಟ್ ಇಡೋಣ, 0 ತಗೊಳ್ಳೋಣ. 16 2s 32 ಆಗತ್ತೆ, ಬರಲ್ಲ. ಓನ್ಲಿ 16 ಒಂದ್ಸಲ ಮಾಡ್ಬೋದು. 4 1 ಅಗೇನ್ ಟೇಕ್ 0, 140 ಆಗತ್ತೆ. ಸೊ 140 ಆದ್ರೆ 16 8s ಏನ್ ಬರುತ್ತೆ? 6 8s 48, 8 1s 8 ಪ್ಲಸ್ 4 12 128. ಸೊ 8s 16 8s 128. 12 ರಿಮೇನ್ಸ್. ಅಗೇನ್ ಟೇಕ್ 0, 120 ಅಂತಂದ್ರೆ ಇದಕ್ಕಿಂತ ಚಿಕ್ಕದೇ ಬರುತ್ತೆ. ಸೊ 16 7s ತಗೋಬೇಕು. 16 6 1s 42, 7 1s 7 ಪ್ಲಸ್ 4 11 112. ಸೊ 7s 112. What remains? 8. Again take 0, 16 5s ನೋಡಿ ಇಲ್ಲಿ ಹಾಕ್ತೀನಿ. 16 5s 80. 0 ರಿಮೈಂಡರ್ ಬಂತು. ಸೊ ಏನ್ ಬಂತು? ಇದು ಡಿವೈಡ್ ಮಾಡಿದ್ರೆ ನಮಗೆ ವಾಲ್ಯೂಮ್ 303.1875 ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಕ್ಯೂಬ್ ಬಂತು. ಓಕೆ, ಈಗ ಅವ್ರು ಕೇಳಿರೋದೇನು? ಹೌ ಮೆನಿ ಲೀಟರ್ಸ್ ಅಂತ ಕೇಳಿದ್ದಾರೆ. ಸೊ ಲೀಟರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ನೋಡಿ, 1 ಲೀಟರ್ ಇಸ್ ಈಕ್ವಲ್ಸ್ ಟು 1000 ಸೆಂಟಿಮೀಟರ್ ಕ್ಯೂಬ್ ಅಲ್ವಾ? ಇದು ನಮಗೆ ಗೊತ್ತಿರೋದು. ಸೊ 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಎಷ್ಟು? 1/1000 ಲೀಟರ್ ಅಲ್ವಾ? ಈಗ ನೋಡಿ, ಹಿಂಗ್ ನಿಮ್ಗೆ ಇದಿಷ್ಟು ನಿಮ್ಗೆ ಗೊತ್ತಿದ್ರೆ ನಾವು ನೋಡಿ ಈಸಿ ಮೆಥಡ್ ಹೇಳ್ಕೊಡ್ತೀನಿ. 1 ಸೆಂಟಿಮೀಟರ್ ಕ್ಯೂಬ್ಗೆ 1/1000 ಲೀಟರ್ಸ್ ಇದೆ. ಸೊ ಇಲ್ಲಿ ನಮಗೆ ಬಂದಿರೋ ವಾಲ್ಯೂಮ್ ಎಷ್ಟು? 303.1875 ಸೆಂಟಿಮೀಟರ್ ಕ್ಯೂಬ್ ಅಲ್ವಾ? ಸೆಂಟಿಮೀಟರ್ ಕ್ಯೂಬ್ ಕೆಳಗೆ ಸೆಂಟಿಮೀಟರ್ ಕ್ಯೂಬ್ ಹಾಕೊಳ್ಳಿ. ಸೊ ಇಷ್ಟಕ್ಕೆ ಎಷ್ಟು ಲೀಟರ್ಸ್ ಅಲ್ವಾ? ಇಲ್ಲಿ ಲೀಟರ್ ಕೆಳಗೆ ಲೀಟರ್ ಬರುತ್ತೆ, ಸೆಂಟಿಮೀಟರ್ ಕ್ಯೂಬ್ ಕೆಳಗೆ ಸೆಂಟಿಮೀಟರ್. ಸೊ ಈಗ ಏನ್ ಮಾಡ್ಬೇಕಾಗತ್ತೆ? ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅಂದ್ರೆ ಈ ಡಿಜಿಟ್ಸ್ ಏನಿದೆಯಲ್ಲ ಇಂಟು 1/1000 ಹಾಕೋಬೇಕು. ಸೊ ಇಲ್ಲಿ ಹಾಕೊಳ್ಳೋಣ. 303.1875 into 1/1000. ಓಕೆ, ಇದನ್ನ ರಬ್ ಮಾಡ್ತೀವಿ.
ಈಗ ನೋಡಿ, ಇಲ್ಲಿ ಕೆಳಗಡೆ ಝೀರೋನೇ ಇರೋದ್ರಿಂದ ನಾವು ಡೆಸಿಮಲ್ ಪಾಯಿಂಟ್ ಇಟ್ಕೋಬಹುದು ಮೇಲೆ. ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆ ಅಲ್ಲ ಮೇಡಮ್ ಅಂದ್ರೆ ಅದನ್ನ ಇನ್ನು ನಾವು ತ್ರೀ ಝೀರೋಸ್ ಇರೋದ್ರಿಂದ ಇನ್ನ 3 ಡಿಜಿಟ್ಸ್ ಮುಂದೆ ಕಳಿಸಬಹುದು ಅಲ್ವಾ. ಈಸಿ ಮೆಥಡ್ ಅಲ್ಲಿ ಡಿವೈಡ್ ಆಗುತ್ತೆ. ಸೊ ನಾವೇನ್ ಹೇಳ್ಬೋದು, ಹೌ ಮೆನಿ ಲೀಟರ್ಸ್ ಅಂತ ಕೇಳಿದಾರಲ್ವಾ. ಸೊ ಕೆಪಾಸಿಟಿ ಇನ್ ಲೀಟರ್ಸ್ ಇಸ್ ಈಕ್ವಲ್ಸ್ ಟು, ನೋಡಿ 3 zeros ಇದ್ರೆ ಪಾಯಿಂಟ್ ಇಲ್ಲಿದೆ, 1 2 3 ಇಲ್ಲಿ ಇಡ್ಬೇಕಾಗತ್ತೆ ಪಾಯಿಂಟ್. ಬರೀ ಪಾಯಿಂಟ್ ಇಡಕ್ ಬರಲ್ಲ, ಅದಕ್ಕೂ ಮುಂಚೆ ಒಂದು 0 ಇಡಬೇಕು. ಸೊ 0.303185. ಇಲ್ಲಿ ಎರಡೆರಡು ಪಾಯಿಂಟ್ ಇಟ್ಟಿದ್ದೀನಿ ಅನ್ಕೋಬೇಡಿ, ಇದು ತೆಗೆದ್ರೆ ಇಲ್ಲಿ ಇಡಬೇಕು. ಓಕೆ, ದಿಸ್ ಈಸ್ ಇನ್ ಲೀಟರ್ಸ್. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ, 6 ಏನ್ ಕೊಟ್ಟಿದ್ದಾರೆ. ಎ ಹೆಮಿಸ್ಫಿರಿಕಲ್ ಟ್ಯಾಂಕ್ ಈಸ್ ಮೇಡ್ ಅಪ್ ಆಫ್ an iron sheet 1 centimeter thick. If the inner radius is 1 meter, then find the volume of the iron used to make the tank ಅಂತ ಕೊಟ್ಟಿದ್ದಾರೆ. ನೋಡಿ, ಹೆಮಿಸ್ಫೆರಿಕಲ್ ಟ್ಯಾಂಕ್ ಈ ರೀತಿ ಇದೆ, ಅದನ್ನ ಐರನ್ ಶೀಟ್ ಇಂದ ಮಾಡಿದ್ದಾರೆ. ಅದ್ರ ಥಿಕ್ನೆಸ್ ಎಷ್ಟಿದೆ, ಇದೇನಿದೆ ಲೈಕ್ ಥಿಕ್ನೆಸ್, ಇದು ಈ ಥಿಕ್ನೆಸ್ 1 centimeter ಇದೆ. ಓಕೆ, ಇನ್ನು ಇಫ್ ದ ಇನ್ನರ್ ರೇಡಿಯಸ್ ಈಸ್ 1 meter, ನೋಡಿ ಇಲ್ಲಿ ಥಿಕ್ನೆಸ್ ಇದೆ ಅಂದ್ಮೇಲೆ ಒಳಗಿಂದ ಒಂದು ರೇಡಿಯಸ್ ಆಗುತ್ತಲ್ವಾ, ಆ ರೇಡಿಯಸ್ 1 meter ಇದೆ. ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಐರನ್ ಯೂಸ್ಡ್ ಟು ಮೇಕ್ ದ ಟ್ಯಾಂಕ್. ಅಂದ್ರೆ ಅವರು ವಾಲ್ಯೂಮ್ ಫೈಂಡ್ ಔಟ್ ಮಾಡಕ್ ಹೇಳಿಲ್ಲ, ಇನ್ನರ್ ರೇಡಿಯಸ್, ಇನ್ನರ್ ಹೆಮಿಸ್ಫಿಯರ್ದು. ಅವರು ಐರನ್ ಎಷ್ಟು ಯೂಸ್ ಆಗಿದೆ ಇದು ಟ್ಯಾಂಕ್ ಮಾಡ್ಲಿಕ್ಕೆ, ಅದನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ವಾಲ್ಯೂಮ್ ಆಫ್ ಔಟರ್ ಹೆಮಿಸ್ಫಿಯರ್ ಮೈನಸ್ ವಾಲ್ಯೂಮ್ ಆಫ್ ಇನ್ನರ್ ಹೆಮಿಸ್ಫಿಯರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ನೋಡಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಇದು ಔಟರ್ ಹೆಮಿಸ್ಫಿಯರ್. ಓಕೆ, ಇದ್ರದ್ದು ರೇಡಿಯಸ್ ಇರುತ್ತಲ್ವಾ, ಇದನ್ನ ತಗೊಂಡು ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ನು ಥಿಕ್ನೆಸ್ ಇದೆ, ಇದು ಇನ್ನರ್ ಹೆಮಿಸ್ಫಿಯರ್ ಆಯ್ತು. ಇದ್ರದ್ದು ನಾವು ರೇಡಿಯಸ್ ತಗೊಂಡು ಇದ್ರದ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಔಟರ್ ಹೆಮಿಸ್ಫಿಯರ್ದು ವಾಲ್ಯೂಮ್ ಮೈನಸ್ ಇನ್ನರ್ ಹೆಮಿಸ್ಫಿಯರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ವಾಲ್ಯೂಮ್ ಆಫ್ ಈ ಪಾರ್ಟ್ ಇಂದು ವಾಲ್ಯೂಮ್ ಬರುತ್ತೆ ನಮ್ಗೆ. ಸೊ ಅವಾಗ ನಾವು ಏನ್ ಹೇಳ್ಬೋದು, ಐರನ್ ಎಷ್ಟು ಯೂಸ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಮಾಡೋಣ ನೋಡಿ. ಇನ್ನರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 1 meter ಕೊಟ್ಟಿದ್ದಾರೆ. ಥಿಕ್ನೆಸ್ 1 centimeter, ಅಂದ್ರೆ 1 meter 1 centimeter ಅಲ್ಲಿ ಇದೆ ಅಲ್ವಾ. ಸೊ ನಾವು ಎರಡನ್ನು ಒಂದೇ ಯೂನಿಟ್ಸ್ ಅಲ್ಲಿ ಇಟ್ಕೊಳ್ಳೋಣ ಫಸ್ಟ್. ಸೊ 1 meter is equals to 100 centimeter. So 1 centimeter is equals to 1/100 meter. So 1 centimeter ಅಂದ್ರೆ ಇದನ್ನ ಡೆಸಿಮಲ್ ಆಗಿ ಬರ್ಕೊಂಡ್ರೆ ಯಾವ ರೀತಿ ಬರ್ಕೋಬಹುದು, 0.01 ಮೀಟರ್. ಇದೇನಿದು ಥಿಕ್ನೆಸ್. ಓಕೆ, ಈಗ ರೇಡಿಯಸ್ ಏನಿದೆ, ಇನ್ನರ್ ರೇಡಿಯಸ್ r is equals to 1 meter ಇದೆ. ಇನ್ನು ಔಟರ್ ಹೆಮಿಸ್ಫಿಯರ್ದು ರೇಡಿಯಸ್ ಎಷ್ಟಿರತ್ತೆ, ಈ 1 meter ಪ್ಲಸ್ ಥಿಕ್ನೆಸ್ ಅಲ್ವಾ. ಸೊ ಥಿಕ್ನೆಸ್ ಎಷ್ಟಿದೆ, 0.01 ಇದೆ. ಸೊ 1 meter ಪ್ಲಸ್ 0.01 ಅಂದ್ರೆ ಈ ರೀತಿ ಆಡ್ ಮಾಡಬೇಕು. ಓಕೆ, ಆಡ್ ಮಾಡಿದ್ರೆ 0.1 ಇದೇನಾಯ್ತು, ಔಟರ್ ಹೆಮಿಸ್ಫಿಯರ್ದು ರೇಡಿಯಸ್. ಕ್ಯಾಪಿಟಲ್ ಆರ್ ಅಂತ ಡಿನೋಟ್ ಮಾಡಿದೀನಿ, 1.01 ಮೀಟರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ಡೈರೆಕ್ಟ್ ಬರೆಯೋದಾದ್ರೆ ವಾಲ್ಯೂಮ್ ಆಫ್ ಐರನ್, ಅವ್ರೇನ್ ಕೇಳಿದಾರಲ್ವಾ ಇದು ಸೆಂಟೆನ್ಸ್, ಐರನ್ ಯೂಸ್ಡ್ is equals to volume of outer hemisphere minus volume of inner hemisphere. ಓಕೆ, ಈಗ ಹೆಮಿಸ್ಫಿಯರ್ದು ವಾಲ್ಯೂಮ್ ಏನು, 2/3 πr³. ಔಟರ್ದು ಏನಂತ ಬರ್ಕೊಂಡಿದೀವಿ, ಕ್ಯಾಪಿಟಲ್ ಆರ್ ಅಂತ ಬರ್ಕೊಂಡಿದೀವಿ. ಸೊ ಕ್ಯಾಪಿಟಲ್ ಆರ್ ಮೈನಸ್ 2/3 π ಸ್ಮಾಲ್ ಆರ್ ಇನ್ನರ್ ಹೆಮಿಸ್ಫಿಯರ್. ಸೊ ಸ್ಮಾಲ್ r³. ಈಗ
ನೋಡಿ ಇಲ್ಲಿ 2/3 ಇಲ್ಲೂ ಇದೆ ಇಲ್ಲೂ ಇದೆ, ಪೈ ಇಲ್ಲೂ ಇದೆ ಇಲ್ಲೂ ಇದೆ. ಸೊ ಎರಡಕ್ಕೂ ನಾವು ಕಾಮನ್ ತೆಗಿಬಹುದು. 2/3 ಪೈ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? ಕ್ಯಾಪಿಟಲ್ ಆರ್ ಕ್ಯೂಬ್ ಮೈನಸ್ ಸ್ಮಾಲ್ ಆರ್ ಕ್ಯೂಬ್ ಉಳಿತು. ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. ಕ್ಯಾಪಿಟಲ್ ಆರ್ ಅಂದ್ರೆ ಏನು? 1.01 ಕ್ಯೂಬ್ ಮೈನಸ್ ಸ್ಮಾಲ್ ಆರ್ ಎಷ್ಟಿದೆ? 1 ಕ್ಯೂಬ್ ಅಲ್ವಾ? ಇದು 2/3 ಪೈ ಅಂದ್ರೆ 22/7 ಅಂತ ಬರ್ಕೋಬಹುದು. ಇಂಟು ನೋಡಿ, ಇದು 1 ಕ್ಯೂಬ್ ಅಂದ್ರೆ 1 ಆಗತ್ತೆ. ಬಟ್ ಇದನ್ನ ನಾವು ಕ್ಯೂಬ್ ಅಂದ್ರೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. 1.01 ಇಂಟು 1.01. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೋಡಿ, 1.01 ಇಂಟು 1.0. ಪಾಯಿಂಟ್ ಆಮೇಲೆ ಇಟ್ಕೊಳ್ಳೋಣ, ಬರೀ ಮಲ್ಟಿಪ್ಲೈ ಮಾಡೋಣ. 1 1 1, 1 0 0, 1 1 1. 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬಂತು. ಅಗೇನ್ 1 ಇಂದ ಮಾಡಿದ್ರೆ 1 1 1 1, 1 0 1, 1 1 1, 1 0 2 0 1 ಬಂತು. ಇನ್ನು ಒಂದಿದೆ ಅಲ್ವಾ, ಕ್ಯೂಬ್ ಇದೆ ಅಲ್ವಾ, ನಾವು ಸ್ಕ್ವೇರ್ ಮಾಡಿದ್ವಿ. ಇನ್ನು ಒಂದ್ಸರಿ ಮಾಡ್ಬೇಕು. ಇಲ್ಲಿ ಪಾಯಿಂಟ್ ಎಲ್ಲಿ ಇಡಬೇಕಾಗತ್ತೆ? 4 ಡಿಜಿಟ್ಸ್ ಆದ್ಮೇಲೆ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಮತ್ತೆ ಮಾಡೋಣ. 1 1 1, 1 0 0, 1 2 2, 1 0 0, ಅಗೇನ್ 1 1 1. 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ 0ನೇ ಬಂತು. ಈಗ 1 1 1 1, 1 0 0, 1 2 2, 1 0 0, 1 1 1. ಆಡ್ ಮಾಡೋಣ. 1 0 3 0 3 0 1 ಬಂತು. ಸೊ ಬರೆಯೋಣ. 1 0 ಪಾಯಿಂಟ್ ಎಲ್ಲಿ ಇಡಬೇಕು? ನೋಡಿ, ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ 4 ಡಿಜಿಟ್ಸ್ ಆದ್ಮೇಲೆ ಇದೆ, ಅಂದ್ರೆ 6 ಡಿಜಿಟ್ಸ್ ಆದ್ಮೇಲೆ ಇಡಬೇಕು. 1 2 3 4 5 6. ಸೊ ಎಲ್ಲಿ ಬರುತ್ತೆ? 1 ಆದ್ಮೇಲೆ ಬರುತ್ತೆ. ಇಲ್ಲಿ ಇಟ್ಬಿಡ್ತೀವಿ. 1.030301. ಓಕೆ, ಇದನ್ನ ನಾನು ರಬ್ ಮಾಡ್ತೀನಿ. ಮೈನಸ್ 1 ಕ್ಯೂಬ್ ಅಂದ್ರೆ 1 ಆಯ್ತು. ಈಗ ನೋಡಿ, 22 ಕ್ಯಾನ್ಸಲೇಷನ್ ಅಂತೂ ಹೋಗಲ್ಲ. 22 2 44 ಆಯ್ತು. ಅಪಾನ್ 3 7 21 ಆಯ್ತು. ಇಂಟು ಈಗ ನೋಡಿ, ಇದು 1.030301 ಇದೆ. ಓಕೆ, ಮೈನಸ್ 1 ಅಂತಿದೆ. ಮೈನಸ್ 1 ಅಂದ್ರೆ ಈ ರೀತಿ ಮೈನಸ್ ಮಾಡಬೇಕು. 1.00 ಇದೆ ಅಂತ ಅರ್ಥ. ಓಕೆ, ಮೈನಸ್ ಮಾಡಿದಾಗ ಏನ್ ಬರುತ್ತೆ? ಓಕೆ, ಸೊ ಏನ್ ಬಂತು? 0.030301 ಬಂತು. ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಇದರಲ್ಲಿ ಕ್ಯಾಲ್ಕುಲೇಷನ್ ಇದೆ ಜಾಸ್ತಿ. ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಮಾಡಬೇಕು, ಇಲ್ಲಾಂದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡೋಣ. 0.030301 ಇಂಟು 44 ಮಾಡೋಣ. ಓಕೆ, 4 1 4, 4 0 0, 4 3 12, 4 0 0, 1 here, again 4 3 12, 4 0 0, 1 here, 4 0 0. ಈಗ ಮತ್ತೆ ಸೇಮ್ ಬರುತ್ತೆ, ಇದೇ ಸೇಮ್ ಬರುತ್ತೆ. 4 ಇಂದ ಮಾಡಿ. ಸೊ ಇಲ್ಲಿ ಲೆಫ್ಟ್ ಇಂದ ಹಾಕೊಂಡು ತಗೋಣ. 4 0 2 1 2, ಅಗೈನ್ 1, ಇಲ್ಲಿ 0. ಸೊ 4 4 2 3 3 3 1 0. ಓಕೆ, ಪಾಯಿಂಟ್ ಎಲ್ಲಿ ಬರುತ್ತೆ? 6 ಡಿಜಿಟ್ಸ್ ಆದ್ಮೇಲೆ ಇದೆ. 1 2 3 4 5 6. ಸೊ ಏನ್ ಬಂತು? 1.333244 ಅಪಾನ್ 21. ಓಕೆ, ಇನ್ನು ಇದನ್ನ ಡಿವೈಡ್ ಮಾಡಬೇಕು. ಎಂತ ಇದೆ ಅಲ್ವಾ?
ಕ್ಯಾಲ್ಕುಲೇಷನ್ ಇದೆ. $21 1.333244. ಓಕೆ, ನೋಡಿ ಪಾಯಿಂಟ್ ಇರೋದ್ರಿಂದ ಬರಲ್ಲ ನಮ್ಗೆ. ಒಂದು ಚಿಕ್ಕ ನಂಬರ್ ಇದೆ, ಸೊ ನಾವೇನ್ ಹಾಕ್ಬೇಕು, 0 ಹಾಕೋಬೇಕು ಫಸ್ಟ್. ಹಾಕೊಂಡ್ರೆ ನಾವು 2 ಇನ್ನೊಂದು ತಗೋಬಹುದು, ಆದ್ರೂ 13 ನಮ್ಗೆ ಚಿಕ್ಕದಾಯ್ತು. ಸೊ ನಾವೇನ್ ಮಾಡ್ಬೇಕು, ಇನ್ನೊಂದು 0 ತಗೋಬೇಕು. ಈಗ 133 ಆಯ್ತಲ್ವಾ. ಸೊ 21 into 133 ಅಂದ್ರೆ 6 ಇಂದ ಮಾಡಿ ನೋಡೋಣ. 6 1 6, 6 2 12, 126 ಆಯ್ತು. ಓಕೆ, ಬರುತ್ತೆ. 6 126. ಓಕೆ, 13 minus 6 is 7, 2 minus 2 0. ಇಲ್ಲಿ 7 3 ತಗೊಳ್ಳೋಣ. ಈಗ 21 into 3 ಮಾಡೋಣ. 3 1 3, 3 2 6 ಬರುತ್ತೆ. 3 63. 10 remains. Again take 2 here. ಇನ್ನು ಏನ್ ಮಾಡ್ಬೇಕು ಈಗ, 102 ಅಂದ್ರೆ 4 ಇಂದ ಮಾಡೋಣ. 5 ಇಂದ ಮಾಡೋಣ. 5 1 5, 5 2 10. ಇಲ್ಲ, 4 ಇಂದಾನೆ ಮಾಡ್ಬೇಕು. 4 1 4, 4 2 8. ಸೊ 4 84. 12 minus 4 8. 9 remains here. 9 minus 8 1. Again take 4. ಈಗ 21 into 8 ಮಾಡೋಣ. 8 1 8, 8 2 16. ಆಗತ್ತೆ. 8 168. 14 minus 8 is 6. 7 minus 6 is 1. ಓಕೆ, ಈಗ ಮತ್ತೆ 0 ತಗೋಬಹುದು. 0 ತಗೊಂಡ್ರೆ ನಮ್ಗೆ ಅಗೇನ್ ನಾವು 21 into 7 ಹಾಕ್ಬೇಕಾಗತ್ತೆ. 7 1 7, 7 2 40, 147 ಹಾಕ್ಬೇಕು. ಹಿಂಗೆ ಬರ್ತಾನೆ ಹೋಗ್ತಾ ಇರುತ್ತೆ. ಸೊ ಸಾಕು, ಇಷ್ಟಕ್ಕೆ ಸಾಕು ಮಾಡ್ಬೇಕು. ಸೊ ನಾವೇನಂತ ಹೇಳ್ಬೋದು, ವಾಲ್ಯೂಮ್ ಆಫ್ iron used is equals to ಏನ್ ಹೇಳ್ಬೇಕು ಆನ್ಸರ್, 0.06348. ಇದು ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಏನಿದೆ ಮೀಟರ್ ಅಲ್ಲಿದೆ. ಸೊ ಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, 7th one ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಹೂಸ್ ಸರ್ಫೇಸ್ ಏರಿಯಾ ಈಸ್ 154 centimeter square ಅಂತ ಕೊಟ್ಟಿದ್ದಾರೆ. ಈಗ ವಾಲ್ಯೂಮ್ ಆಫ್ ದ ಸ್ಪಿಯರ್ದು ಫಾರ್ಮುಲಾ ಏನು, 4/3 πr ಕ್ಯೂಬ್ ಅಲ್ವಾ, ನಮಗ್ ಗೊತ್ತಿದೆ. ಆದ್ರೆ ಅದ್ರಲ್ಲಿ ರೇಡಿಯಸ್ ಬರುತ್ತಲ್ವಾ, ನಮ್ಗೆ ಇಲ್ಲಿ ರೇಡಿಯಸ್ ಗೊತ್ತಿಲ್ಲ. ರೇಡಿಯಸ್ ಗೊತ್ತಿಲ್ಲದಕ್ಕೋಸ್ಕರ ನಮ್ಗೆ ಇಲ್ಲೇನ್ ಕೊಟ್ಟಿದ್ದಾರೆ, ಸರ್ಫೇಸ್ ಏರಿಯಾ ಕೊಟ್ಟಿದಾರಲ್ವಾ. ಸೊ ಸರ್ಫೇಸ್ ಏರಿಯಾ ಇಟ್ಕೊಂಡು ನಾವು ರೇಡಿಯಸ್ ಫೈಂಡ್ ಔಟ್ ಮಾಡೋಣ. ರೇಡಿಯಸ್ ಫೈಂಡ್ ಔಟ್ ಆದ್ಮೇಲೆ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಸೊ ಫಸ್ಟ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್. ಏನ್ ಕೊಟ್ಟಿದ್ದಾರೆ, 154 centimeter square ಅಂತ ಕೊಟ್ಟಿದ್ದಾರೆ. ಆದ್ರೆ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಫಾರ್ಮುಲಾ ಏನು, 4πr² ಅಲ್ವಾ, ಇಸ್ ಈಕ್ವಲ್ಸ್ ಏನಾಯ್ತು, 154 ಆಯ್ತು. ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. π ಅಂದ್ರೆ 22/7, r ಅಂದ್ರೆ ನಮ್ಗೆ ಗೊತ್ತಿಲ್ಲ, ಹಾಗೆ ಇಡೋಣ 154. ಈಗ r² ಇಸ್ ಈಕ್ವಲ್ಸ್ ಟು 154. ಇದನ್ನ ಈಕ್ವಲ್ಸ್ ಟು ಈ ಕಡೆ ತರೋಣ. ಈಕ್ವಲ್ಸ್ ಟು ಈ ಕಡೆ ತಂದ್ರೆ ಏನಾಗತ್ತೆ,
ನ್ಯೂಮರೇಟರ್ ಅಲ್ಲಿ ಇದ್ದಿದ್ದು ಡಿನಾಮಿನೇಟರ್ ಹೋಗುತ್ತೆ, ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್ ಹೋಗುತ್ತೆ. ಸೊ ಇಲ್ಲಿ ಕೆಳಗಿದೆ ಅದು ಮೇಲೆ ಹೋಗುತ್ತೆ 7, ಇಲ್ಲಿ ಮೇಲೆ ಇರೋದು ಕೆಳಗೆ ಬರುತ್ತೆ. ಓಕೆ, ಈಗ ಕ್ಯಾನ್ಸಲೇಷನ್ ಮಾಡೋಣ. ಕ್ಯಾನ್ಸಲೇಷನ್ ಮಾಡೋದಕ್ಕೆ ನೋಡಿ 11 1 11, 4 ಉಳಿತು, 11 4 14, ಇಲ್ಲಿ 11 2 ಇನ್ನು 2 1 2 7 ಸೊ ಏನ್ ಬಂತು, 7 7 49 ಅಪಾನ್ 4. ಈಗ ಇದೇನಿದು ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಹಾಕ್ತೀನಿ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 49 ಅಪಾನ್ 4. ಅಂದ್ರೆ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 49 ಅಪಾನ್ 4. ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ, ಮತ್ತೆ ಬಿಡಿಸಿ ಬರಿಲ್ಲ ನೋಡಿ, 7 ಇಂಟು 7 ಅಪಾನ್ 2 ಇಂಟು 2 ಅಲ್ವಾ. ಸೊ ಸ್ಕ್ವೇರ್ ರೂಟ್ ತೆಗೆದ್ರೆ ಏನು ಉಳಿಯುತ್ತೆ ನಮ್ಗೆ, ಒಂದು ಪೇರ್ ಇದ್ರೆ ಒಂದು ಸಿಂಗಲ್ ಸಿಂಗಲ್ ತೆಗಿತೀವಲ್ವಾ. ಸೊ 7 ಅಪಾನ್ 2 ಬಂತು. ಸೊ ನಮ್ಗೆ ಆರ್ ಇಸ್ ಈಕ್ವಲ್ಸ್ ಏನ್ ಬಂತು, 7 ಅಪಾನ್ 2 ಬಂತು. ಓಕೆ, ಈಗ ನಮ್ಗೆ ರೇಡಿಯಸ್ ಸಿಕ್ತು. ಈಗ ವಾಲ್ಯೂಮ್ ಆಫ್ ದ ಸ್ಪಿಯರ್ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್ ಫಾರ್ಮುಲಾ ಏನು, 4 ಅಪಾನ್ 3 ಪೈ ಆರ್ ಕ್ಯೂಬ್. ಸೊ ಇಸ್ ಈಕ್ವಲ್ಸ್ ಟು, ಇಲ್ಲಿ ಹಾಕ್ತೀನಿ 4 ಅಪಾನ್ 3 ಪೈ ಅಂದ್ರೆ 22 ಅಪಾನ್ 7 ಇಂಟು ರೇಡಿಯಸ್ ಎಷ್ಟು ಬಂತು ನಮಗೆ, 7 ಅಪಾನ್ 2 ಬಂತು. 7 ಅಪಾನ್ 2 3 ಟೈಮ್ಸ್ ಹಾಕ್ಬೇಕು, ಯಾಕೆ ಕ್ಯೂಬ್ ಇದೆ ಕಾರಣ. ಓಕೆ, ಈಗ ಏನೇನು ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. 7 1 7 ಆಯಿತು, ಇನ್ನ 2 1 2 2 ಅಗೇನ್ 2 1 2 1, ಇನ್ನು ಇಲ್ಲಿ 2 1 2 11. ಏನೇನು ಉಳಿಯುತ್ತೆ ಇಲ್ಲಿ ಮೇಲೆ, 11 ಇಂಟು 7 7 14 ಅಪಾನ್ 3 ಉಳಿತು ಡಿನಾಮಿನೇಟರ್ ಅಲ್ಲಿ. ಓಕೆ, ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಸೊ ನಾನು ಇಲ್ಲಿ ಮಾಡ್ತೀನಿ, ಪ್ಲೇಸ್ 49 ಇಂಟು 11, 11 9 99, 9 ಕ್ಯಾರಿ 9 ಹಿಯರ್, 11 4 44 ಪ್ಲಸ್ 9. ನೋಡಿ 44 ಪ್ಲಸ್ 9 ಅಂದ್ರೆ 1353 ಬಂತು. ಸೊ 539 ಬಂತು. ಇಲ್ಲಿ 539 ಅಪಾನ್ 3 ಆಯ್ತು. ನೋಡಿ 539 ಅಪಾನ್ 3. ಈಗ 3 ಇಂದ ಡಿವೈಡ್ ಮಾಡೋಣ. ನೋಡಿ ಇಲ್ಲೇ ಮಾಡ್ತೀನಿ, 3 1 3, 2 ರಿಮೈನ್ಸ್, 3 ಟೇಕ್ 3 ಹಿಯರ್, 3 7 21 ಹೋಗುತ್ತೆ, ಇನ್ನು 2 ಉಳಿಯುತ್ತೆ. ಇಲ್ಲಿ 9 ತಗೊಳ್ಳಿ, 3 9 27, 2 ರಿಮೈನ್ಸ್, ಟೇಕ್ ಪಾಯಿಂಟ್ ಹಿಯರ್, ಟೇಕ್ 0, 3 6 18, 2 ರಿಮೈನ್ಸ್, ಹಿಂಗೆ 2 ಉಳಿತಾ ಹೋಗ್ತಿರತ್ತೆ. ನಾವು 0 ತಗೊಂಡಾಗೆಲ್ಲ 3 6 18 ಬರ್ತಾ ಹೋಗುತ್ತೆ. ಸೊ ನಾವೇನ್ ಹೇಳ್ಬೋದು, ಆನ್ಸರ್ ವಾಲ್ಯೂಮ್ is equals to 179.6 ಯೂನಿಟ್ಸ್ ಏನಿದೆ, ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ವಾಲ್ಯೂಮ್ ಇದೆ ಅಲ್ವಾ, ಸೊ ಕ್ಯೂಬ್ ಅಂತ ಬರೀಬೇಕು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 8th one ಏನ್ ಕೊಟ್ಟಿದ್ದಾರೆ, ಎ ಡೂಮ್ ಆಫ್ ಎ ಬಿಲ್ಡಿಂಗ್ ಈಸ್ ಇನ್ ದ ಫಾರ್ಮ್ ಆಫ್ ಹೆಮಿಸ್ಫಿಯರ್. From inside, it was whitewashed at the cost of rupees 4989.60 ಅಂತ ಕೊಟ್ಟಿದ್ದಾರೆ. If the cost of whitewashing is rupees 20 per square meter, find number 1 inside surface area of the dome, number 2 volume of the air inside the dome ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಡೂಮ್ ಯಾವ ರೀತಿ ಯಾವ ಶೇಪ್ ಅಲ್ಲಿ ಇದೆ, ಹೆಮಿಸ್ಫಿಯರ್ ಶೇಪ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಳಗಡೆ ಪಾರ್ಟ್ ಏನಿದೆಯಲ್ಲ ಇದನ್ನ ವೈಟ್ ವಾಶ್ ಮಾಡಿದ್ದಾರೆ. ಸೊ ಫ್ರಮ್ ಇನ್ಸೈಡ್ ಇಟ್ ವಾಸ್ ವೈಟ್ ವಾಶ್ಡ್ ಅಟ್ ದ ಕಾಸ್ಟ್ ಆಫ್ 4989.60. If the cost of whitewashing is rupees 20 per square meter, find the surface area ಅಂತ ಒಂದು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ ಬರೀ ಕಾಸ್ಟ್ ಕೊಟ್ಟಿದ್ದಾರೆ, ನೀವು ರೇಟ್ ಕೊಟ್ಟಿದ್ದಾರೆ, ನಾವು ಸರ್ಫೇಸ್ ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ನಾವು ಕಾಸ್ಟ್ ಫೈಂಡ್ ಔಟ್ ಮಾಡಂಗಿದ್ರೆ ಯಾವ ಫಾರ್ಮುಲಾ ಹಾಕೊಂತೀವಿ, ಏರಿಯಾ ಇಂಟು ರೇಟ್ ಮಾಡ್ತೀವಲ್ವಾ, ಅದನ್ನೇ ಈ ರೀತಿ ಬರಿತೀವಿ ನೋಡ್ರಿ, ಏರಿಯಾ ಇಂಟು
ರೇಟ್ ಇಸ್ ಈಕ್ವಲ್ಸ್ ಟು ಕಾಸ್ಟ್. ಸೇಮೇ ಬರೆದಿದ್ದೀನಲ್ವಾ, ಇದು ಒಂದೇ ಇದು ಒಂದೇ. ಈಗ ನಮಗೆ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕಾಸ್ಟ್, ಈ ರೇಟ್ ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗತ್ತೆ, ಡಿವೈಡ್ ಆಗತ್ತೆ. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಯಾಕೆ, ಕಾಸ್ಟ್ ಕೊಟ್ಟಿದ್ದಾರೆ, ರೇಟು ಕೊಟ್ಟಿದ್ದಾರೆ. ಸೊ ನಾವು ಈಸಿ ಆಗುತ್ತೆ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು ಸರ್ಫೇಸ್ ಏರಿಯಾ, ಕಾಸ್ಟ್ ಏನ್ ಕೊಟ್ಟಿದ್ದಾರೆ 4989.60 ಅಪಾನ್ ರೇಟ್ ಏನ್ ಕೊಟ್ಟಿದ್ದಾರೆ 20. ಓಕೆ, ಈಗ ಇದನ್ನ ಡಿವೈಡ್ ಮಾಡೋಣ. ನೋಡಿ 4989.60 ಮಾಡೋಣ. 22 40 ಆಗತ್ತಲ್ವಾ, 9 ಉಳಿತು. ಈಗ 8 ತಗೊಳ್ಳಿ, 2 4 8 ಅಲ್ವಾ, ಸೊ 24 80. 1 ಉಳಿತು, 18 ಉಳಿತು, ಸಾರಿ 9 ತಗೊಳ್ಳೋಣ. 18 ಚಿಕ್ಕದಲ್ವಾ, ಅದಕ್ಕೆ ಈಗ 2 9 18 ಆಗುತ್ತಲ್ವಾ. ಸೊ ಅದೇ ರೀತಿ 29 180. ಸೊ 9 ಉಳಿತು. ನೋಡಿ ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ ತಗೊಳ್ಳೋಣ, 6 ಇಳಿಸ್ಕೊಳ್ಳೋಣ. ಈಗ 96 ಇದೆ, 2 4 80 ಆಗುತ್ತಲ್ವಾ, ಸೊ 24 80. 16 ಉಳಿತು. ಈಗ 0 ಇದೆ, 0 ತಗೊಳ್ಳೋಣ. 2 8 16 ಆಗುತ್ತಲ್ವಾ, ಸೊ 28 160. ರಿಮೈಂಡರ್ 0 ಬಂತು. ಸೊ ಏನ್ ಬಂತು ನಮಗೆ ಸರ್ಫೇಸ್ ಏರಿಯಾ 249.48. ಸರ್ಫೇಸ್ ಏರಿಯಾ ಇರೋ ಕಾರಣ ನಾವು ಏನಿದೆ ಯೂನಿಟ್ಸ್ ಮೀಟರ್ ಇದೆ, ಸೊ ಮೀಟರ್ ಸ್ಕ್ವೇರ್ ಅಂತ ಇಡಬೇಕು. ಓಕೆ, ಈಗ ಒಂದ್ ಕ್ವಶನ್ ಆನ್ಸರ್ ಆಯ್ತು. ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ, ವಾಲ್ಯೂಮ್ ಆಫ್ ದ ಏರ್ ಇನ್ಸೈಡ್ ದ ಡೋಮ್. ಇಲ್ಲಿ ವಾಲ್ಯೂಮ್ ಆಫ್ ದ ಏರ್ ಇನ್ಸೈಡ್ ದ ಡೋಮ್ ಅಂದ್ರೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಸೊ ಇದನ್ನ ನಾನು ರಬ್ ಮಾಡ್ತೀನಿ. ನೋಡಿ, ಈಗ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಫೈಂಡ್ ಔಟ್ ಮಾಡ್ಬೇಕು. ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು ನಮ್ಗೆ ಗೊತ್ತಿರೋದು 2/3 πr². ಆದ್ರೆ ನಮಗೆ ಇಲ್ಲಿ ರೇಡಿಯಸ್ ಗೊತ್ತಿಲ್ಲ, ಆದ್ರೆ ನಮಗೆ ಸರ್ಫೇಸ್ ಏರಿಯಾ ತಾನೇ ಫೈಂಡ್ ಔಟ್ ಮಾಡಿದ್ವಿ. ಸೊ ಸರ್ಫೇಸ್ ಏರಿಯಾ ಇಟ್ಕೊಂಡು ನಾವು ಫಸ್ಟ್ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು 249.48 ಬಂತು ಮೀಟರ್ ಸ್ಕ್ವೇರ್. ಓಕೆ, ಇಷ್ಟೇ. ಈಗ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು 2πr² ಇಸ್ ಈಕ್ವಲ್ಸ್ ಟು 249.48. ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. 2 ಇಂಟು ಪೈ ಅಂದ್ರೆ 22/7 ಇಂಟು r² ಗೊತ್ತಿಲ್ಲ ನಮ್ಗೆ, ಇಸ್ ಈಕ್ವಲ್ಸ್ ಟು 249.48. ಈಗ ನೋಡಿ r² ಅಂದ್ರೆ ಇಲ್ಲಿ ಉಳಿಸ್ಕೊಳ್ಳೋಣ, ಈ ಕಡೆ ಇದನ್ನೆಲ್ಲ ರೈಟ್ ಸೈಡ್ ಕಳ್ಸೋಣ. ಇನ್ನೊಂದು ಇಲ್ಲಿ ನಾನು ಪಾಯಿಂಟ್ ತೆಗಿತೀನಿ, ಡೆಸಿಮಲ್ ತೆಗಿತೀನಿ. ಸೊ ಡೆಸಿಮಲ್ ತೆಗೆದ್ರೆ ನಾನೇನ್ ಮಾಡ್ಬೇಕು, ಕೆಳಗಡೆ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, 2 zeros ಹಾಕ್ಬೇಕು. 2 zeros ಅಂದ್ರೆ ಬರೀ zeros ಅಲ್ಲ, 1 ಹಾಕ್ಬೇಕು. 1 ಹಾಕಿದ್ರೇನೆ ಓಕೆ ವ್ಯಾಲ್ಯೂ. ಸೊ ಇಂಟು, ಈಗ ನೋಡಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್ ಹೋಗುತ್ತೆ, ನ್ಯೂಮರೇಟರ್ ಅಲ್ಲಿ ಇದೆ ಡಿನಾಮಿನೇಟರ್ ಬರುತ್ತೆ. ಸೊ ಕೆಳಗೆ ಏನಿದೆ 7 ಇದೆ, ಸೊ ಮೇಲೆ ಹೋಯ್ತು. ಮೇಲೆ ಏನಿದೆ 22 ಇಂಟು 2 ಇದೆ, ಇದು ಕೆಳಗಡೆ ಬಂತು. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ಅದು ಮಾಡೋಣ. ನೋಡಿ 2 11 ಇನ್ನು ರೆಡ್ ಪೆನ್ ಇಂದ ಮಾಡ್ತೀನಿ, ಕನ್ಫ್ಯೂಸ್ ಆಗತ್ತೆ ಮತ್ತೆ ನಿಮ್ಗೆ. ನೋಡಿ 2 1 2 2 2 4 8, 1 ಉಳಿತು, 2 7 ಅಗೇನ್ 2 4. ಓಕೆ, ಈಗ ಮತ್ತೆ 11 ಇಂದ ಹೋಗುತ್ತೆ. ನೋಡಿ 11 1 11 1 11, 1 ಉಳಿತು, ಅಗೇನ್ 11 1 11, 3 ಉಳಿಯುತ್ತೆ, 37 ಆಯ್ತು.
ಸೊ 3 is 33, 4 ಉಳಿತು, 44 ಆಯ್ತು, ಲಾಸ್ಟಿಗೆ 11 4s ಅಂದ್ರೆ 1134 ಉಳಿತು. ಈಗ ಮತ್ತೆ ಕ್ಯಾನ್ಸಲೇಷನ್ ಹೋಗುತ್ತಾ? ಹೋಗುತ್ತೆ ನೋಡಿ, ಈವನ್ ನಂಬರ್ ಅಲ್ವಾ, 2 ಇಂದ ಹೋಗುತ್ತೆ. 2 1s 2 5s 10, 2 6s 12, 2 7s 14. ಇನ್ನು ಕ್ಯಾನ್ಸಲೇಷನ್ ಹೋಗಲ್ಲ. ಸೊ ಇಸ್ ಈಕ್ವಲ್ಸ್ ಟು ಏನು ಉಳಿತು? 5 6 7 ಇಂಟು 7 ಅಪಾನ್ ಕೆಳಗಡೆ ಏನಿದೆ 100. ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡೋಣ. 5 6 7 ಇಂಟು 7, 7 7s 49, 6 7s 42, plus 4 46, 7 5s 35, 35 plus 4 39. ಸೊ ಏನ್ ಬಂತು? R square is equals to 3969 upon 100. ಓಕೆ, ಇದನ್ನ ರಬ್ ಮಾಡ್ತೀನಿ. ಈಗ ನೋಡಿ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸೊ ಅಂದ್ರೆ ಆರ್ ಇಸ್ ಈಕ್ವಲ್ಸ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 3969 ಅಪಾನ್ 100 ಅಲ್ವಾ? ಈಗ ಇದರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ಬೇಕು ನಾವು. ಇಲ್ಲಿ ಮಾಡ್ತೀನಿ ನೋಡಿ, 3969 ಡಿವಿಷನ್ ಮೆಥಡ್ ಅಲ್ಲಿ ಮಾಡೋಣ. ಬಾರ್ ಹಾಕೊಳ್ಳಿ. 3 6 6 36 ಅಲ್ವಾ? ಸೊ ಸ್ಕ್ವೇರ್ಸ್ ತಗೋಬೇಕು. 6 6 36, ಏನು ಉಳಿತು? 3 ಉಳಿತು. ಈಗ 6 9 ಅಟ್ ಎ ಟೈಮ್ ತಗೋಬೇಕು. ಈ 6 ನ ಆಡ್ ಮಾಡಬೇಕು, 12 ಆಯ್ತು. ಈಗ 12 ಮಾಡಿ ಯಾವ ನಂಬರ್ ತಗೊಂತೀವೋ ಅದೇ ನಂಬರ್ನ ಇಲ್ಲಿಗೂ ತಗೋಬೇಕು. ಸೊ 3 3s 9 ಆಗತ್ತಲ್ವಾ? ನೋಡೋಣ. 3 3s 9, 3 2s 6, 3 1s 3, ಕರೆಕ್ಟ್ ಆಗುತ್ತೆ. ಸೊ 123 3s 369 0 ಅಂದ್ರೆ ಏನ್ ಬಂತು? 63 ಬಂತು. ಸೊ ನಾವೇನ್ ಹೇಳ್ಬೋದು? 63 ಇಂಟು 63 ಅಪಾನ್ 100 ನಮ್ಗೆ ಗೊತ್ತೇ ಇದೆ, 10 ಇಂಟು 10 ಅಂತ ಸ್ಕ್ವೇರ್ ರೂಟ್ ಹಾಕಿ. ಸೊ ಆರ್ ಇಸ್ ಈಕ್ವಲ್ಸ್ ಏನ್ ಬರುತ್ತೆ? ಪೇರ್ ಇದ್ರೆ 1 ತೆಗಿಬೇಕು. 63 ಅಪಾನ್ 10 ಬಂತು. ಯೂನಿಟ್ಸ್ ಏನಿದೆ? ಮೀಟರ್ ಇದೆ. ಸೊ ಮೀಟರ್, ದಿಸ್ ಇಸ್ ದ ರೇಡಿಯಸ್. ಈಗ ರೇಡಿಯಸ್ ಸಿಕ್ತು ನಮ್ಗೆ, ನಾವೇನ್ ಫೈಂಡ್ ಔಟ್ ಮಾಡ್ಬೋದು? ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ಇದನ್ನ ರಬ್ ಮಾಡ್ತೀವಿ. ನೋಡಿ, ರೇಡಿಯಸ್ ಏನ್ ಸಿಕ್ತು ನಮ್ಗೆ? 63 ಅಪಾನ್ 10 ಮೀಟರ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು? 2/3 ಪೈ ಆರ್ ಕ್ಯೂಬ್ ಅಲ್ವಾ? ಸೊ ಇಲ್ಲಿ ಹಾಕ್ತೀನಿ 2/3 ಇಂಟು ಪೈ ಅಂದ್ರೆ 22/7. ರೇಡಿಯಸ್ ನಮ್ಗೆ ಎಷ್ಟು ಬಂತು? 63/10, ಸಾರಿ, ಇಂಟು 63/10 ಇಂಟು 63/10 ಮತ್ತು 3 ಟೈಮ್ಸ್ ಹಾಕ್ಬೇಕು, ಕ್ಯೂಬ್ ಇರೋದ್ರಿಂದ. ಈಗ ಏನೇನ್ ಕ್ಯಾನ್ಸಲೇಷನ್ ಹೋಗುತ್ತದ್ ಮಾಡೋಣ ನೋಡಿ. 7 1s 7 9s, ಅಗೇನ್ 3 1s 3 3s. ಇನ್ನು ಕ್ಯಾನ್ಸಲೇಷನ್ ಹೋಗಲ್ಲ, ಈ 10 ಇದೆ, ಇದೀಗ ಹಾಗೆ ಇರಲಿ. ಓಕೆ, ಈಗ ಏನು ಉಳಿಯುತ್ತೆ ನಮ್ಗೆ? 22 2s 44 ಇಂಟು 3 ಇಂಟು 63 ಇಂಟು 63 ಅಪಾನ್ ಇಲ್ಲಿ ನೋಡಿ 10 ಇಂಟು 10 ಇಂಟು 10 ಇದೆ, ಅದೇ 10 10s 100, 100 10s 1000 ಅಂದ್ರೆ 3 zeros ಇದೆ. ಓಕೆ, ಈಗ 44 ಇಂಟು 3 ಮಾಡೋಣ. 3 4s 12, ಅಗೇನ್ 3 4s 12 ಪ್ಲಸ್ 1 30, 132 ಬಂತು. 132 ಇಂಟು ಈಗ ತಾನೇ ಮಾಡಿದ್ವಲ್ವಾ ನಾವು 63 ಸ್ಕ್ವೇರ್ ಏನಿತ್ತು? 3969 ಇತ್ತು ಅಲ್ವಾ? ಈಗ ತಾನೇ ನಾವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ವಿ ಅಪಾನ್ 1000. ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. 3969 ಇಂಟು 132 ನೋಡಿ, 2 9s 18, 1 carry, 2 6s 12 plus 1 13, again 2 9s 18 plus 1
19. 1 carry, 9 here. 2 3s are 6 plus 1, 7. 1 plus ಹಾಕೋಣ. 3 9s are 27. 2 carry, 2, 3 6 are 18 plus 2, 20. 2 here carry. Again 3 9s are 27 plus 2, 29. 2 carry. 3 3s are 9. 9 plus 2, 11. ಈಗ double plus. 1 9s are 9. 1 6s are 6. 1 9s are 9. 1 3s are 3. Total add ಮಾಡೋಣ. 8, 10, 19, 10 plus 6, 16, 23. 10 plus 2, 12. 3 plus 1, 4. 4 plus 1, 5. So, ಏನ್ ಬಂತು? 5 2 3 908 upon 1000. ಓಕೆ, ಈಗ ಇದನ್ನ ರಬ್ ಮಾಡ್ತೀನಿ. ಏನಿದು? ವಾಲ್ಯೂಮ್. ಈಗ ನೋಡಿ, ಇಲ್ಲಿ 3 zeros ಇದೆ. ಈ zeros ತೆಗಿಬಹುದಲ್ವಾ? ನಾನು ಯಾವ ರೀತಿ ತೆಗಿಬಹುದು? ಇಲ್ಲಿ ಡೆಸಿಮಲ್ ಇಟ್ರೆ ನಾನು ಈ zeros ತೆಗಿಬಹುದು. ಡೆಸಿಮಲ್ ಇಡೋದಕ್ಕೆ ಎಲ್ಲಿ ಇಡ್ಬೇಕು ನನ್ನ ಪಾಯಿಂಟ್? ಇಲ್ಲಿ 3 zeros ಇರೋದ್ ಕಾರಣ 1 2 3 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. ಅಂದ್ರೆ ನೋಡಿ 5 2 3.908. ಏನಿದೆ? ಯೂನಿಟ್ಸ್ ಮೀಟರ್ ಇದೆ. ಸೊ ಮೀಟರ್ ಕ್ಯೂಬ್. ವಾಲ್ಯೂಮ್ ಆಫ್ ದ ಏರ್ ಇನ್ಸೈಡ್ ದ ಡೋಮ್. ಅದೇ ಕೇಳಿದ್ರಲ್ವ ಫೈಂಡ್ ಔಟ್ ಮಾಡಕ್ಕೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, 9th ಒನ್ ಏನ್ ಕೊಟ್ಟಿದ್ದಾರೆ? 27 ಸಾಲಿಡ್ ಐರನ್ ಸ್ಪಿಯರ್ಸ್ ಈಚ್ ಆಫ್ ರೇಡಿಯಸ್ r and surface area s are melted to form a sphere with surface area s dash. Find the number 1 radius r dash of the new sphere and number 2 ratio of s at s dash ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿ 27 ಸಾಲಿಡ್ ಐರನ್ ಸ್ಪಿಯರ್ಸ್ ಅಂದ್ರೆ ಚಿಕ್ಕ 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 ಸ್ಪಿಯರ್ಗಳಿದಾವೆ. ಈ ತರ ಇದಾವೆ. 27 ಇದಾವೆ. ಸೊ 27 ಐರನ್ ಸ್ಪಿಯರ್ಸ್ ನ ಅದರ ರೇಡಿಯಸ್ ಎಷ್ಟಿದೆ? ಎಲ್ಲವಕ್ಕೂ ಸೇಮ್ ಇದೆ, r ಅಂತ. ಓಕೆ, ಸರ್ಫೇಸ್ ಏರಿಯಾ ಎಸ್ ಅಂತ ಇದೆ. ಅದನ್ನೆಲ್ಲ ಮೆಲ್ಟ್ ಮಾಡಿದ್ದಾರೆ. ಮೆಲ್ಟ್ ಮಾಡಿ ಟು ಫಾರ್ಮ್ ಎ ನ್ಯೂ ಸ್ಪಿಯರ್, ಒಂದು ಹೊಸ ಸ್ಪಿಯರ್ ನ ಮಾಡಿದ್ದಾರೆ. ಸೊ ಈ ಹೊಸ ಸ್ಪಿಯರ್ದು ಸರ್ಫೇಸ್ ಏರಿಯಾ ಏನಿರುತ್ತೆ? ಎಸ್ ಡ್ಯಾಶ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಅದ್ರಲ್ಲಿ ಏನ್ ಕೇಳಿದ್ದಾರೆ? ಫೈಂಡ್ ದ ರೇಡಿಯಸ್ ಆರ್ ಡ್ಯಾಶ್ ಆಫ್ ದ ನ್ಯೂ ಸ್ಪಿಯರ್. ನೋಡಿ, ಈ ನ್ಯೂ ಸ್ಪಿಯರ್ ಏನ್ ಫಾರ್ಮ್ ಮಾಡಿದಾರಲ್ಲ, ಇದ್ರದ್ದು ರೇಡಿಯಸ್ ಆರ್ ಡ್ಯಾಶ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಈ 27 ಐರನ್ ಸ್ಪಿಯರ್ಸ್ ಮೆಲ್ಟ್ ಮಾಡಿ ಇದು ಮಾಡಿದ್ದಾರೆ. ಅಂದ್ರೆ ಈಗ ಎಲ್ಲ ಸೇರಿ ಎಷ್ಟು ಇರುತ್ತೋ ವಾಲ್ಯೂಮ್ ಅಷ್ಟೇ ಇರುತ್ತಲ್ವಾ? ಯಾಕಂದ್ರೆ ಅದನ್ನೇ ಮೆಲ್ಟ್ ಮಾಡಿ ಈಗ ಹೊಸದ್ ಮಾಡಿರೋದು. ಅದರಲ್ಲಿ ನೀವು ಎಕ್ಸ್ಟ್ರಾ ಹಾಕಿಲ್ಲ, ಅದರಲ್ಲಿ ತೆಗೆದು ಇಲ್ಲ. ಸೊ ಏನಾಗತ್ತೆ? ಇದೆಷ್ಟು 27 ಐರನ್ ಸ್ಪಿಯರ್ದು ಎಷ್ಟು ವಾಲ್ಯೂಮ್ ಇದೆನೋ, ನ್ಯೂ ಸ್ಪಿಯರ್ ಒಂದೇ ಸ್ಪಿಯರ್ ಕೂಡ ಸೇಮ್ ವಾಲ್ಯೂಮ್ ಇರುತ್ತೆ. ಸೊ ಈ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಬರೆಯೋಣ. ಈಗ ಬರೀತೀನಿ ನೋಡಿ. ವಾಲ್ಯೂಮ್ ಆಫ್ ನ್ಯೂ ಸ್ಪಿಯರ್ is equals to volume of 27 spheres. ಅಲ್ವಾ? ನ್ಯೂ ಸ್ಪಿಯರ್ ಏನ್ ವಾಲ್ಯೂಮ್ ಇದೆ? 27 ಎಷ್ಟು ಇರುತ್ತೋ ಅದನ್ನೇ ಮೆಲ್ಟ್ ಮಾಡಿ ಇದನ್ನ ಮಾಡಿರೋದ್ರಿಂದ ಎರಡು ಈಕ್ವಲ್ ಇದೆ ಅಂತ ಅರ್ಥ ಆಯ್ತು. ಈಗ ನಮ್ಗೆ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು? 4/3 πr³ ಅಲ್ವಾ? ಸೊ ಇದು ಒಂದೇ ಸ್ಪಿಯರ್ ಇತ್ತು, ಬರೆದ್ವಿ. ಈಗ 27 ಸ್ಪಿಯರ್ಸ್ ಇದೆ ಇಲ್ಲಿ. ಸೊ ಒಂದು ಸ್ಪಿಯರ್ ಏನಿದೆ? 4/3 πr³. ಆದ್ರೆ ಇಲ್ಲಿ ನೋಡಿ, ನಾವು ಒಂದು ಮಿಸ್ಟೇಕ್ ಮಾಡಿದೀನಿ. ಏನು ಅಂದ್ರೆ ಇಲ್ಲಿ ಆರ್ ಡ್ಯಾಶ್ ಹಾಕೋಬೇಕಾಗಿತ್ತು. ನ್ಯೂ ಸ್ಪಿಯರ್ ಏನಿದೆ? ಆರ್ ಡ್ಯಾಶ್ ಕೊಟ್ಟಿದ್ದಾರೆ. ಸೊ r⁻³ ಓಕೆ, ಇಲ್ಲಿ ಬರೀ ಆರ್ ಇದೆ. ಸೊ r³ ಇಂಟು ಎಷ್ಟು?
27 ಸ್ಪಿಯರ್ಸ್ ಇದಾವೆ, ಸೊ ಇಂಟು 27 ಹಾಕೋಬೇಕು, ಅವಾಗ ಈಕ್ವಲ್ ಆಗೋದು ಅಲ್ವಾ. ಈಗ ನೋಡಿ ಈಕ್ವಲ್ಸ್ ಈ ಕಡೆ 4/3 ಇದೆ, ಇಲ್ಲಿನೂ 4/3 ಇದೆ, ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಕ್ಯಾನ್ಸಲ್ ಆಯ್ತು. ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿಯತ್ತೆ, ಆರ್ ಡ್ಯಾಶ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಆರ್ ಕ್ಯೂಬ್ ಇಂಟು 27 ಉಳಿತು. ಈಗ ನೋಡಿ, ನಾವು ಇಲ್ಲಿ ಕ್ಯೂಬ್ ತೆಗೆದ್ರೆ ಆರ್ ಡ್ಯಾಶ್ ಅಂತ ಇಟ್ಕೊಂಡ್ವಿ, ಕ್ಯೂಬ್ ತೆಗೆದ್ರೆ ಇಲ್ಲೇನಾಗತ್ತೆ, ಈ ಕಡೆ ಕ್ಯೂಬ್ ರೂಟ್ ಬರುತ್ತಲ್ವಾ, ನಾವು ಓದಿದೀವಲ್ವಾ. ಸೊ ಆರ್ ಕ್ಯೂಬ್ ಇಂಟು 27, ಸ್ಕ್ವೇರ್ ರೂಟ್ ಕೂಡ ಅಷ್ಟೇ ಅಲ್ವಾ, ಇಲ್ಲಿ ಸ್ಕ್ವೇರ್ ತೆಗೆದ್ರೆ ನಾವು ಇಲ್ಲಿ ಸ್ಕ್ವೇರ್ ರೂಟ್ ಹಾಕ್ತೀವಿ, ಅದೇ ರೀತಿ ಕ್ಯೂಬ್ ರೂಟನ್ನು ಹಾಕಿದ್ವಿ. ಈಗ ನೋಡಿ, ಕ್ಯೂಬ್ ರೂಟ್ ಹಾಗೆ ಇರ್ಲಿ, ಒಳಗಡೆ ಆರ್ 3 ಟೈಮ್ಸ್ ಇದೆ, ಇನ್ನು 27 ಏನ್ ಬರುತ್ತೆ ಫ್ಯಾಕ್ಟರ್ಸ್, 3 ಇಂಟು 3 ಇಂಟು 3 ನೋಡ್ರಿ, 3 ಟೈಮ್ಸ್ ಇದೆ, ಅಂದ್ರೆ ನಾವು ಸಿಂಗಲ್ ಸಿಂಗಲ್ ತಕ್ಕೋಬೋದಲ್ವಾ. ಸೊ 3 ಒಂದು ಬಂತು, ಆರ್ ಒಂದು ಬಂತು, ಸೊ ಏನಿದು ಆರ್ ಡ್ಯಾಶ್. ಸೊ ನಾವೇನ್ ಹೇಳ್ಬೋದು, ರೇಡಿಯಸ್ ಆಫ್ ನ್ಯೂ ಸ್ಪಿಯರ್ ಆರ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 3r ಅಂತ ಬಂತು. ಓಕೆ, ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಓಕೆ, ಈಗ ನಾವು ಸೆಕೆಂಡ್ ಕ್ವಶನ್ ಏನ್ ಕೇಳಿದರೆ, ರೇಷಿಯೋ ಆಫ್ ಸರ್ಫೇಸ್ ಏರಿಯಾ, ಎಸ್ ಅಂದ್ರೆ ಸರ್ಫೇಸ್ ಏರಿಯಾ, ಎಸ್ ಅಂಡ್ ಎಸ್ ಡ್ಯಾಶ್. ಓಕೆ, ಅದನ್ನ ಫೈಂಡ್ ಔಟ್ ಮಾಡೋಣ. ನೋಡಿ, ಈಗ ಫಸ್ಟ್ ಕ್ವಶನ್ ಆನ್ಸರ್ ಏನ್ ಬಂತು, ಆರ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 3r ಬಂತು. ಸೆಕೆಂಡ್ ಕ್ವಶನ್ ಏನ್ ಕೇಳಿದರೆ, ರೇಷಿಯೋ ಆಫ್ ಎಸ್ ಅಂಡ್ ಎಸ್ ಡ್ಯಾಶ್. ಸೊ ಎಸ್ ಇಸ್ ಟು S1 ಅಂತ ಬರ್ಕೊಂಡಿದ್ದೀವಿ, ಅದನ್ನೇ ಬರೆಯೋಣ ಈಗ. ಸರ್ಫೇಸ್ ಏರಿಯಾ ಆಫ್ small spheres upon same surface area of new sphere. ಓಕೆ, ಇಸ್ ಈಕ್ವಲ್ಸ್ ಟು, ಈಗ ಇದನ್ನ ಎಸ್ ಅಂತ ಇಟ್ಕೊಂಡ್ರೆ ಇದು ಎಸ್ ಡ್ಯಾಶ್ ಅಂತ ಅವರೇ ಕೊಟ್ಟಿದಾರಲ್ವಾ. ಸೊ ಅದಕ್ಕೆ ಈಗ ನೋಡಿ, ಫಾರ್ಮುಲಾ ಏನ್ ಬರುತ್ತೆ, 4πr² ಅಲ್ವಾ. ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಏನು, 4πr² ಅಪಾನ್ ಈ ನ್ಯೂ ಸ್ಪಿಯರ್ ಏನಿದೆ ರೇಡಿಯಸ್, ನಾವು ಏನ್ ಮಾಡ್ಕೊಂಡಿದೀವಿ, ಆರ್ ಡ್ಯಾಶ್ ಅಂತ ಇಟ್ಕೊಂಡಿದೀವಿ. ಸೊ 4πr² ಅಂತ ಬರಿಬೇಕು. ಓಕೆ, ಈಗ ನೋಡಿ, 4 ಕ್ಯಾನ್ಸಲ್ ಆಯ್ತು, ಪೈ ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, r² ಅಪಾನ್ r ಡ್ಯಾಶ್ ಸ್ಕ್ವೇರ್ ಉಳಿತು. ಏನಿದು, ಎಸ್ ಅಪಾನ್ ಎಸ್ ಡ್ಯಾಶ್. ಓಕೆ, ಈಗ ನಮ್ಗೆ ಆರ್ ಡ್ಯಾಶ್ ಏನ್ ಬಂದಿತ್ತು ವ್ಯಾಲ್ಯೂ, 3r ಅಂತ ಬಂದಿದೆ, ನಾವು ಬರಿಬೋದಲ್ವಾ. ಸೊ r² ಅಪಾನ್ ಆರ್ ಡ್ಯಾಶ್ ಬದಲು 3r ಅಂತ ಬರೆಯೋಣ, 3r ಹೋಲ್ ಸ್ಕ್ವೇರ್ ಅಲ್ವಾ. ಆರ್ ಡ್ಯಾಶ್ ವ್ಯಾಲ್ಯೂ ಬರ್ದಿದ್ದೀನಿ. ಈಗ r² ಅಪಾನ್, ನೋಡಿ ಬ್ರಾಕೆಟ್ ಓಪನ್ ಮಾಡಿದ್ರೆ ಏನಾಗುತ್ತೆ, 3² ಇಂಟು r² ಆಗತ್ತಲ್ವಾ. 3² ಅಂದ್ರೆ 9 ಇಂಟು r². ಈಗ ನೋಡಿ, ಮೇಲೆ r² ಇದೆ, ಕೆಳಗಡೆ r² ಇದೆ, ಸೊ ಕ್ಯಾನ್ಸಲ್ಸ್. ಏನ್ ಉಳಿಯಿತು, 1/9 ಬಂತು. ಏನಿದು, ಎಸ್ ಅಪಾನ್ ಎಸ್ ಡ್ಯಾಶ್. ಹೆಂಗಂದ್ರು ಒಂದೇ, ಆರ್ ರೇಷಿಯೋ ಈಸ್ 1:9. ಅವ್ರು ಕೇಳಿದಾರಲ್ವಾ ರೇಷಿಯೋ ಆಫ್ ಎಸ್ ಅಂಡ್ ಎಸ್ ಡ್ಯಾಶ್ ಅಂತ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 10th one ಏನ್ ಕೊಟ್ಟಿದ್ದಾರೆ, ಎ ಕ್ಯಾಪ್ಸೂಲ್ ಆಫ್ ಎ ಮೆಡಿಸಿನ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಸ್ಪಿಯರ್ ಆಫ್ ಡಯಾಮೀಟರ್ 3.5 millimeter. ಹೌ ಮಚ್ ಮೆಡಿಸಿನ್ ಇನ್ millimeter ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಈಸ್ ನೀಡೆಡ್ ಟು ಫಿಲ್ ಇನ್ ದ ಕ್ಯಾಪ್ಸೂಲ್ ಅಂತ. ನೋಡಿ, ಯಾವುದು ಕ್ಯಾಪ್ಸೂಲ್, ಮೆಡಿಸಿನಲ್ ಕ್ಯಾಪ್ಸೂಲ್ ಏನಿದೆ ಅದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. ಸೊ ಆ ಡಯಾಮೀಟರ್ ಕೊಟ್ಟಿದ್ದಾರೆ. ಇನ್ನು ಏನ್ ಕೇಳಿದ್ದಾರೆ, ಹೌ ಮಚ್ ಮೆಡಿಸನ್ ಈಸ್ ನೀಡೆಡ್ ಟು ಫಿಲ್ ಇನ್ ದ ಕ್ಯಾಪ್ಸೂಲ್ ಅಂತ ಕೇಳಿದ್ದಾರೆ. ಅಂದ್ರೆ ಇದರಲ್ಲಿ ಎಷ್ಟು ಫಿಲ್ ಮಾಡ್ಬೋದು ಅಂತ ಮೆಡಿಸನ್. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಇದರಲ್ಲಿ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ಅಲ್ವಾ. ಅವರು ಹೇಳಲ್ಲ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕಾ, ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಾ ಅಂತ. ಬಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಫಿಲ್ ಮಾಡ್ಬೇಕು ಅಂದ್ರೆ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ಸೊ ವಾಲ್ಯೂಮ್ ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ ದ ಸ್ಪಿಯರ್ದು 4/3 πr³
ಸೊ ನಮಗೆ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಡಿ ಇಸ್ ಈಕ್ವಲ್ಸ್ ಟು 3.5 millimeter. ನಮಗೆ ಬೇಕಾಗಿರೋ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಅಪಾನ್ 2. ಸೊ ಡಯಾಮೀಟರ್ ಹಾಫ್ ಇರುತ್ತೆ, ಡಯಾಮೀಟರ್ 3.5 ಇದೆ ಅಪಾನ್ 2. ನಾನು ಇಲ್ಲಿ ಡೆಸಿಮಲ್ ತೆಗಿತೀನಿ. ಸೊ 35 ಅಪಾನ್ 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ, ಸೊ ಕೆಳಗಡೆ 1 0 ಹಾಕೊಂತೀನಿ. ಈಗ ಕ್ಯಾನ್ಸಲೇಷನ್ ಮಾಡೋಣ. 5 7 5 4. ಸೊ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಏನು ಬಂತು, 7 ಅಪಾನ್ 4 ಬಂತು. ಈಗ ಫಾರ್ಮುಲಾ ಹಾಕೋಣ. ವಾಲ್ಯೂಮ್ ಆಫ್ ಸ್ಪಿಯರ್ 4 ಅಪಾನ್ 3 pi r ಕ್ಯೂಬ್. ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. 4 ಅಪಾನ್ 3 ಇಂಟು ಪೈ ಅಂದ್ರೆ 22 ಅಪಾನ್ 7. ರೇಡಿಯಸ್ ಅಂದ್ರೆ ಎಷ್ಟು ಬಂತು ನಮಗೆ, 7 ಅಪಾನ್ 4. ಅದನ್ನ 3 ಟೈಮ್ಸ್ ಹಾಕೋಬೇಕು, ಯಾಕೆ ಇಲ್ಲಿ ಕ್ಯೂಬ್ ಇದೆ ಅಂತ. ಈಗ ಕ್ಯಾನ್ಸಲೇಷನ್ ಏನೇನಾಗುತ್ತೆ ನೋಡೋಣ. ನೋಡಿ 7 1 7, ಇನ್ನು 4 1 4, ಇನ್ನು 2 2 2 11. ಓಕೆ, ಇನ್ನು ಹೋಗಲ್ಲ. ಸೊ ಏನು ಉಳೀತು, ನ್ಯೂಮರೇಟರ್ ಅಲ್ಲಿ 11 ಇಂಟು 7 7 49 ಅಪಾನ್ ಕೆಳಗಡೆ ಏನು ಉಳೀತು, 2 4 8, 8 3 24 ಉಳೀತು ಅಲ್ವಾ. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. 49 ಇಂಟು 11, 11 9 99, 9 carry 9 here, 11 4 44 plus 9 53 ಬಂತು. ಸೊ 5 3 9 ಅಪಾನ್ 24 ಬಂತು. ಈಗ ಇದನ್ನ ಡಿವೈಡ್ ಮಾಡೋಣ. 24 5 39, 24 1 ಸಾರಿ 2 ಕೂಡ ಹೋಗುತ್ತೆ, 48 ಆಗುತ್ತಲ್ವಾ. ಈಗ 13 ಮೈನಸ್ 8 5 ಬಂತು. 9 ತಗೊಳ್ಳಿ, 59 ಮತ್ತೆ 2 ಹೋಗುತ್ತೆ, 24 2 ಅಗೇನ್ 48. 1 ಉಳೀತು, ಇಲ್ಲಿನೂ 1 ಉಳೀತು. ಈಗ 11 ಚಿಕ್ಕದಲ್ವಾ 24ಗಿಂತ, ಸೊ ಪಾಯಿಂಟ್ ಇಟ್ಟು ನಾವೇನ್ ಮಾಡೋಣ, 0 ತಗೊಳ್ಳೋಣ. ಈಗ 24 5 ನೋಡೋಣ. 5 4 20, 5 2 10, 10 ಪ್ಲಸ್ 2 12 ಚಿಕ್ಕದಾಯ್ತು. 24 4 ಮಾಡಬೇಕು. 4 4 16, 4 2 8 ಪ್ಲಸ್ 1 9, 96. ಸೊ 4 96, 4 ಇಲ್ಲಿ 1 ಉಳಿತು. ಸೊ ಅಗೇನ್ ಟೇಕ್ 0. ಈಗ 5 ತಗೋಬಹುದು. 5 120, 20 remains here. Again take 0. ಈಗ 24 into 9 ಮಾಡೋಣ. 36, 9 2 18 plus 3 21. ಇಲ್ಲ ಬರಲ್ಲ, 8 ಮಾಡಬೇಕು. 24 into 8 ಮಾಡೋಣ. 32, 8 to the 16 plus 3 19. So 8 192. What remains 8. ಈಗ ಮತ್ತೆ 0 ತಗೊಳ್ಳೋಣ. ಮತ್ತೆ 0 ತಗೊಂಡ್ರೆ 24 into 3 ಮಾಡೋಣ. 3 4 12, 3 2 6 plus 1 7, 3 72. ಮತ್ತೆ 8 ಉಳಿತು, ಮತ್ತೆ 0 ತಗೊಂಡ್ರೆ ಹಂಗೆ ಬರ್ತಾ ಹೋಗ್ತಾ ಇರುತ್ತೆ. ಸೊ ಸಾಕು. ಸೊ ಏನ್ ಬಂತು ನಮ್ಗೆ, 22.4583. ಇದೇನಿದು, ವಾಲ್ಯೂಮ್. ಸೊ ವಾಲ್ಯೂಮ್ ಆಗಿರೋದ್ರಿಂದ ಇದ್ರದ್ದು ಮಿಲಿಮೀಟರ್ ಕ್ಯೂಬ್ ಅಲ್ಲಿ ಇಡಿ ಅಂತ ಕೊಟ್ಟಿದ್ದಾರೆ. ಸೊ ಮಿಲಿಮೀಟರ್ ಕ್ಯೂಬ್. ಈಗ ನೋಡಿ, ಇಲ್ಲಿ 4 ಆದ್ಮೇಲೆ 5 ಇದೆ, 5 ಆದ್ಮೇಲೆ 8 3 ಬಂದಿದೆ ಅಲ್ವಾ. ಸೊ 8 ಇರೋದ್ರಿಂದ ನಾವು ಇಲ್ಲಿ 6 ಹಾಕೋಬಹುದು ಅಲ್ವಾ. ಸೊ ಆರ್
ಏನು ಬರಿಬೋದು 22.46 ಬರಿಬೋದು. ಓಕೆ, ಮಿಲಿಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಕ್ಸಸೈಸ್ ಮುಗೀತು. ನೆಕ್ಸ್ಟ್